ನೀವೊಂದು 6-7 ವರ್ಷದ ಹಿಂದೆ ಒಂದು ಕಲ್ಚರ್ನ ನೋಡಿರ್ಬೋದು. ಯಾವುದನ್ನ ಒಂದು ಫೋಟೋ ಬೇಕಂದ್ರೆ ಎಂಟೈರ್ ಫ್ಯಾಮಿಲಿ ಹೋಗಿ ಫೋಟೋ ಸ್ಟುಡಿಯೋದಲ್ಲಿ ಫೋಟೋ ತೆಗೆಸ್ಕೊಂತಿದ್ವಿ. ಆದರೆ ಇವತ್ತು ಮದುವೆಗಳಿಗೆ ಬಿಟ್ಟರೆ ಇನ್ಯಾವತ್ತೂ ನಾವು ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ಕೊಳಲ್ಲ. ಯಾಕಂದರೆ ಇದನ್ನ ಮೊಬೈಲ್ ಬಂದು ರೀಪ್ಲೇಸ್ ಮಾಡ್ತು. ಅದೇ ರೀತಿ ಜಗತ್ತಲ್ಲೇ ಅತಿ ದೊಡ್ಡ ರೀಲ್ ಕ್ಯಾಮ್ರಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದ ಕೊಡ್ಯಾಕ್ ಇವತ್ತು ಡಿಜಿಟಲ್ ಕ್ಯಾಮ್ರಾದಿಂದ ಹೆಸರಿಲ್ದಂಗೆ ಹೋಗ್ಬಿಟ್ಟಿದ್ದಾರೆ. ಅದೇ ರೀತಿ ನೋಕಿಯಾ ಕೂಡ ಹೊಸದಾಗಿ ಆಂಡ್ರಾಯ್ಡ್ ಬಂದಾಗ ಅದನ್ನ ಅಡಾಪ್ಟ್ ಮಾಡ್ಕೊಂಡಲೇ ಇವತ್ತು ನೋಕಿಯಾ ಮಾರ್ಕೆಟಲ್ಲಿ ಹೆಸರಿಲ್ದಂಗೆ ಆಗಿದ್ದಾನೆ. ಇದಕ್ಕೆಲ್ಲ ಕಾರಣ ಏನಂದರೆ ವ್ಯಾಲ್ಯೂ ಮೈಗ್ರೇಷನ್. ಅಂದರೆ ವ್ಯಾಲ್ಯೂ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಕಡೆ ಹೋಗ್ತಾನೆ ಇರುತ್ತೆ. ಅದೇ ರೀತಿ ನಾವು ಇವಾಗ ಮಾತಾಡೋಕೆ ಹೋಗ್ತಿರೋ ಬಿಸ್ನೆಸ್ ಕೂಡ ವ್ಯಾಲ್ಯೂ ಮೈಗ್ರೇಟ್ ಆಗ್ತಾ ಇದೆ. ಅಂದರೆ ತನ್ನ ಓಲ್ಡ್ ಟ್ರೆಡಿಷ್ನಲ್ ಬಿಸ್ನೆಸ್ಸಿಂದ ನ್ಯೂ ಬಿಸ್ನೆಸ್ ಕಡೆ ಎಂಟ್ರಿ ಆಗ್ತಾ ಇದೆ. ಆ ಕಂಪ್ನಿ ಯಾವುದು ಅಂದರೆ ಅನಂತರಾಜ್. ಇದ್ರ ಬಗ್ಗೆ ನಾವು ಒಂದ್ಸಲ ವಿಡಿಯೋ ಮಾಡಿದ್ವಿ ಡೇಟಾ ಸೆಂಟರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ. ಆ ಟೈಮಲ್ಲಿ ಈ ಕಂಪ್ನಿಯ ಶೇರು 700 ರೂಪಾಯಿ ಇತ್ತು. ಕೇವಲ ಒಂದೇ ತಿಂಗಳಲ್ಲಿ ಇವತ್ತು 900ಕ್ಕಿಂತ ಜಾಸ್ತಿ ಇದೆ. ಅದರಲ್ಲಿ ತುಂಬ ಜನ ಕಾಮೆಂಟ್ ಮಾಡಿದ್ರು ಈ ಕಂಪ್ನಿ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಂತ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಈ ಕಂಪ್ನಿ ಬಗ್ಗೆ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನೀವು ನೋಡಿರ್ಬೋದು ರೀಸೆಂಟ್ಲಿ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳ್ತಾ ಇದೆ. ಡೈಲಿ 5% 6% ಒಂದೊಂದು ಸ್ಟಾಕ್ಗಳು ಬೀಳ್ತಾ ಇದಾವೆ. ನಿಫ್ಟಿ ಕೂಡ 1% ಡೈಲಿ ಬೀಳ್ತಾ ಇದೆ. ತುಂಬ ಜನ ಏನು ಮಾಡಿರ್ತಾರೆ, ಅವ್ರ ಹತ್ರ ಬರ ದುಡ್ಡೆಲ್ಲನೂ ತಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿರ್ತಾರೆ. ಯಾಕಂದರೆ ಅವರು ಹಿಂದೆ ಮೇಲೋಗೋದನ್ನು ನೋಡಿದ್ದಾರೆ, ಹಿಂಗೆ ಮೇಲೋಗುತ್ತೆ ಅನ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ತಗೊಂಡು ಹಾಕಿರ್ತಾರೆ. ಈಗ ಕೆಳಗೆ ಬರ್ತಿರೋದ್ರಿಂದ ಅವ್ರು ಏನಾದರೂ ಆ ದುಡ್ಡನ್ನ ವಿಡ್ರಾ ಮಾಡೋಕೆ ಹೋದರೆ ಜಸ್ಟ್ 10% ಅನ್ಕೊಳ್ಳಿ, 10% ಕೆಳಗೆ ಬಂದಿದೆ ಅಂತ ವಿಡ್ರಾ ಮಾಡೋಕೆ ಹೋದರೆ ದುಡ್ಡು ಲಾಸ್ ಆಗುತ್ತೆ. ಆಮೇಲೆ ಸ್ಟಾಕು 10% ಕೆಳಗೆ ಬಂದಿದೆ ಅಂತ ವಿಡ್ರಾ ಮಾಡಿದ್ರೆ 30-40% ಮೇಲೆ ಹೋಗುತ್ತೆ. ಇನ್ನೊಂದು 6 ತಿಂಗಳು 7 ತಿಂಗಳು ಬಿಟ್ಟು ಅಥವಾ ಒಂದು ವರ್ಷ ಬಿಟ್ಟು. ಆವಾಗ ಲಾಭ ಮಾಡಬೇಕಂತ ಇನ್ವೆಸ್ಟ್ ಮಾಡಿ ನಷ್ಟ ಮಾಡ್ಕೊಂಡು ಮಕ್ಕ ನೋಡ್ಕೊಂಡು ಕೂತ್ಕೊಬೇಕಾಗುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ನ ಬೆಳೆಸಬೇಕಂದ್ರೆ ನಾವು ಅದನ್ನು ಟಚ್ ಮಾಡಬಾರ್ದು. ಅದನ್ನು ಟಚ್ ಮಾಡಬಾರ್ದು ಅಂದರೆ ನಮಗೆ ಏನಾದರೂ ಎಮರ್ಜೆನ್ಸಿ ಬಂದಾಗ ಆ ದುಡ್ಡನ್ನ ವಿಡ್ರಾ ಮಾಡಬಾರ್ದು. ನಮಗೆ ಎಮರ್ಜೆನ್ಸಿ ಎಲ್ಲಿ ಬರುತ್ತೆ ಹೇಳಿ? ನಾರ್ಮಲಿ ನಮಗೆ ಎಮರ್ಜೆನ್ಸಿ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಬರುತ್ತೆ. ಮೆಡಿಕಲ್ ಎಮರ್ಜೆನ್ಸಿನ ತಪ್ಪಿಸ್ಕೊಬೇಕಂದ್ರೆ ನಿಮ್ಮ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ನೀವೇನಾದರೂ ಈ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ ನಿಮ್ಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಇವಾಗ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡೋದು ವೆರಿ ಈಸಿ. ಜಸ್ಟ್ ಒಂದೇ ಕ್ಲಿಕ್ಕಲ್ಲಿ ಬೈ ಮಾಡ್ಬೋದು. ಮುಂಚೆ ಥರ ಆಫ್ಲೈನಲ್ಲಿ ಕೂತ್ಕೊಂಡು ಜಾಸ್ತಿ ಕಮಿಷನ್ ಕೊಟ್ಟು ಬೈ ಮಾಡೋ ತಲೆನೋವಿಲ್ಲ. ನೀವು ಸುಮಾರು 50ಕ್ಕಿಂತ ಹೆಚ್ಚು ಕಂಪ್ನಿಗಳನ್ನ ನೋಡಿ ಕಂಪೇರ್ ಮಾಡಿ ಇಷ್ಟ ಆಗಿದ್ದ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡ್ಬೋದು. ಮತ್ತು ಇದಕ್ಕಿಂತ ಚೀಪಾಗೆ ನಿಮಗೆ ಸಿಗೋದೇ ಇಲ್ಲ. ನಿಮ್ಮ ಏಜ್ ಏನಾದರೂ ತುಂಬ ಸಣ್ಣದಿದ್ದರೆ ದಯವಿಟ್ಟು ಇವಾಗಲೇ ಬೈ ಮಾಡಿ. ಕೇವಲ 390 ರೂಪಾಯಿ ಪೇ ಮಾಡಿದ್ರೆ ನಿಮಗೆ 1 ಕೋಟಿ ರೂಪಾಯಿವರೆಗೂ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ. ನೀವೇನಾದರೂ NRI ಆಗಿ ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳ್ತಿದ್ದೀರ ಅಂದರೆ ನೀವು 18% GST ಕಟ್ಟೋದೇ ಬೇಕಾಗಿಲ್ಲ. ಅದ್ರ ಜೊತೆಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ನೀವು ಏನಾದರೂ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ ನಿಮ್ಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ವಿಡಿಯೋಗೆ ವಾಪಸ್ ಬರೋಣ. ಈ ಕಂಪ್ನಿ ಕಾಲಕ್ಕೆ ತಕ್ಕಂಗೆ ಯಾವ ರೀತಿ ಬಿಸ್ನೆಸ್ಗಳು ಚೇಂಜ್ ಮಾಡ್ಕೊಬೇಕು ಅಂತ ಹೇಳ್ಕೊಡೋದ್ರಲ್ಲಿ ದೊಡ್ಡ ಎಕ್ಸಾಂಪಲ್. ಯಾಕಂದರೆ ಅಪ್ಪ ಹಾಕಿದ ಆಲೂದ ಮರದ ಥರ ನನಗೇನು ಗೊತ್ತಾ ಅದನ್ನೇ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರು ಮಾರ್ಕೆಟಲ್ಲಿ ಇಲ್ದಂಗೆ ಆಗ್ಬಿಡ್ತಾರೆ. ಯಾರೋ ಹೊಸಬ ಬಂದ್ಬಿಟ್ಟು ಇವ್ರನ್ನ ತಿನ್ಕೊಂಡ್ಬಿಡ್ತಾನೆ. ಆದರೆ ನಾನು ಕೂಡ ಜಗತ್ತು ಹೆಂಗೆ ಚೇಂಜ್ ಆಗುತ್ತೆ ಅದೇ ರೀತಿ ನಾನು ಚೇಂಜ್ ಆಗ್ತೀನಿ ಅಂತ ಅಕ್ಸೆಪ್ಟ್ ಆಗಿ ಚೇಂಜ್ ಆಗೋದಿದೆಯಲ್ಲ, ಅದನ್ನು ನಾವು ಈ ಕಂಪ್ನಿ ನೋಡಿ ಕಲಿಬೇಕು. ಇದನ್ನು ನಾವು ಜಸ್ಟ್ ಒಂದು ಬಿಸ್ನೆಸ್ ಥರ ನೋಡ್ದಲ್ಲೇ ಆ್ಯಸ್ ಎ ಹ್ಯೂಮನ್ ಆಗೂ ನೋಡಬೇಕು. ಯಾಕಂದರೆ ದಿವಸಕ್ಕೆ ಚೇಂಜ್ ಆಗ್ತಿರೋ ಈ ಜಗತ್ತಲ್ಲಿ ನಾವೇನಾದರೂ ಬದುಕಬೇಕು, ನಾವೇನಾದರೂ ಜೀವನ ಮಾಡಬೇಕಂದ್ರೆ ಈ ರೀತಿ ಚೇಂಜ್ ಆಗಲೇಬೇಕು. ಈ ಕಂಪ್ನಿ 1969ರಲ್ಲಿ ರಿಯಲ್ ಎಸ್ಟೇಟ್ ಕಂಪ್ನಿಯಾಗಿ ಸ್ಟಾರ್ಟ್ ಆಗುತ್ತೆ. ಒಂದು ಜಾಗ ತಗೊಂಡು ಅದರಲ್ಲಿ ಮನೆಗಳನ್ನ ಕಟ್ಟಿ ಮಾರೋದು, ಅದನ್ನು ರಿಯಲ್ ಎಸ್ಟೇಟ್ ಕಂಪ್ನಿ ಅಂತ ಕರೀತಾರೆ. ಈ ಕಂಪ್ನಿ 1969ರಲ್ಲಿ ಈ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮುಂದೆ 1970ರಿಂದ 1980 ಅಂದರೆ ಕೇವಲ 10 ವರ್ಷದಲ್ಲೇ ಈ ಕಂಪ್ನಿ ಸುಮಾರು 30,000 ಮನೆಗಳನ್ನ ಕಟ್ಟುತ್ತೆ. ಎಲ್ಲಿ? ಡೆಲ್ಲಿ ಮತ್ತು NCR ರೀಸನಲ್ಲಿ. ಆಗ ಇವ್ರ ಕೆಲಸ ನೋಡಿ ಆಶ್ಚರ್ಯ ಆದ ಡೆಲ್ಲಿ ಗೌರ್ಮೆಂಟು ಇವ್ರ ಜೊತೆ ಪ್ರಾಜೆಕ್ಟ್ ಮಾಡೋಕ್ಕೆ ಒಪ್ಕೊಳುತ್ತೆ. ಗೌರ್ಮೆಂಟ್ ಪ್ರಾಜೆಕ್ಟ್ಗಳನ್ನ ಇವ್ರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ DDA ಅಂತ. ಯಾವ ರೀತಿ ನಮ್ಮ ಬೆಂಗಳೂರಲ್ಲಿ BDA ಇದೆಯಲ್ವಾ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಅದೇ ರೀತಿ ಡೆಲ್ಲಿನಲ್ಲಿದೆ DDA ಅಂತ, ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಆ ಎಂಟೈರ್ ಪ್ರಾಜೆಕ್ಟ್ನ ಅನಂತರಾಜಿಗೆ ಕೊಡುತ್ತೆ. ಅದು ಯಾವ್ಯಾವ ಪ್ರಾಜೆಕ್ಟ್ಗಳು ಅಂದರೆ MES ಅಂದರೆ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸು, PWD ಅಂದರೆ ಪಬ್ಲಿಕ್ ವರ್ಕ್ ಡೆವಲಪ್ಮೆಂಟು, CPWD ಅಂದರೆ ಸೆಂಟ್ರಲ್ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟು. ಇದೆಲ್ಲ ಕೂಡ ಅನಂತರಾಜಿಗೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಕೊಡುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅನಂತರಾಜು ದೊಡ್ಡ ರಿಯಲ್ ಎಸ್ಟೇಟ್ ಕಂಪ್ನಿಯಾಗಿ ಕನ್ವರ್ಟ್ ಆಗುತ್ತೆ. ಯಾಕಂದರೆ ಇಂಡಿಯಾದಲ್ಲಿ ಆಗ ರಿಯಲ್ ಎಸ್ಟೇಟ್ ಬೂಮ್ ಸ್ಟಾರ್ಟ್ ಆಗಿರುತ್ತೆ. ರಿಯಲ್ ಎಸ್ಟೇಟ್ ಅಂದರೆ ನೀವು ಬೆಂಗಳೂರಲ್ಲಿ ನೋಡಿರ್ತೀರಲ್ಲ, ದೊಡ್ಡ ಅಪಾರ್ಟ್ಮೆಂಟ್ಗಳು, ಸೋಬಾ ಇರ್ಬೋದು, ಬ್ರಿಗೇಡ್ ಇರ್ಬೋದು, ಪ್ರೆಸ್ಟೀಜ್ ಇರ್ಬೋದು, ಈ ಥರ ದೊಡ್ಡ ಅಪಾರ್ಟ್ಮೆಂಟ್ ನೋಡಿರ್ತೀರಲ್ಲ. ಇದೇ ಥರನೇ ಡೆಲ್ಲಿನಲ್ಲಿ ಅನಂತರಾಜ್ ಕೂಡ ಅಷ್ಟೇ ದೊಡ್ಡ ಕಂಪ್ನಿ. ನೀವು ಸೋಬಾದ ಅಪಾರ್ಟ್ಮೆಂಟ್ಗಳನ್ನ ಡೆಲ್ಲಿನಲ್ಲಿ ನೋಡೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಎಲ್ಲರೂ ಒಂದೊಂದು ರೀಜನಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಅದೇ ರೀತಿ ಡೆಲ್ಲಿ NCR ಗುರ್ಗಾವಲ್ಲಿ ಅನಂತರಾಜ್ ಎಕ್ಸ್ಪರ್ಟ್ ಇನ್ ರಿಯಲ್ ಎಸ್ಟೇಟ್.
ಅದೇ ರೀತಿ ನೀವು ಬೆಂಗಳೂರಲ್ಲಿ ಎಷ್ಟೋ ಟೆಕ್ ಪಾರ್ಕ್ಗಳು ನೋಡಿದಿರಲ್ವಾ, ಮಾನ್ಯತಾ ಟೆಕ್ ಪಾರ್ಕ್ ಇರ್ಬೋದು, ಬಾಗ್ಮನೆ ಟೆಕ್ ಪಾರ್ಕ್ ಇರ್ಬೋದು, ಈ ತರ ಟೆಕ್ ಪಾರ್ಕ್ಗಳನ್ನ ಡೆಲ್ಲಿ NCR ರೀಜನ್ ಅಲ್ಲಿ ಗುರ್ಗಾವಲ್ಲಿ ಈ ಕಂಪ್ನಿ ಕನ್ಸ್ಟ್ರಕ್ಟ್ ಮಾಡಿ ಸೇಲ್ ಮಾಡುತ್ತೆ. ಆಮೇಲೆ ಇವರು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಲೀಸ್ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ರೆಂಟಿ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಈ ಕಂಪ್ನಿದು ರೆವಿನ್ಯೂ ಬರ್ತಾ ಇರುತ್ತೆ. ಆದರೆ 2008ರಲ್ಲಿ ಗ್ಲೋಬಲ್ ಅಲ್ಲೇ ರಿಯಲ್ ಎಸ್ಟೇಟ್ ಕ್ರೈಸಿಸ್ ಆಗುತ್ತೆ, ಅಮೆರಿಕಾದಲ್ಲಿ ಹೌಸಿಂಗ್ ಬಬಲ್ ಬಸ್ಟ್ ಆಗುತ್ತೆ. ಆ ಎಫೆಕ್ಟು ಇಂಡಿಯಾಗೂ ಬರುತ್ತೆ. ಇದರಿಂದ ಇಂಡಿಯಾದಲ್ಲಿ ಎಷ್ಟೋ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಮುಳುಗೋಗ್ತವೆ. ನಿಮಗೆ ಗೊತ್ತಿಲ್ಲದಲೇ ಇರ್ಬೋದು, ತುಂಬಾ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಮುಳುಗೋಗಿದ್ದಾವೆ. ಯೂನಿಟೆಕ್ ಇರ್ಬೋದು, JP ಇನ್ಫ್ರಾಟೆಕ್ ಇರ್ಬೋದು, ಅಮ್ರಪಾಲಿ ಇರ್ಬೋದು, ಈ ಥರ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಮುಳುಗೋಗ್ತವೆ. ಆಮೇಲೆ ಇವರೊಂದು ಅರ್ಥ ಮಾಡ್ಕೊತಾರೆ, ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಯಾವಾಗಲೂ ಸಿಕ್ಲಿಕಲ್ ಇದ್ದಂಗೆ, ಯಾವಾಗ ಜನಗಳ ಕೈಯಲ್ಲಿ ದುಡ್ಡಿರುತ್ತೆ ಆಗ ಮಾತ್ರ ಇಂಡಸ್ಟ್ರಿ ಗ್ರೋ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡು 2008ರಿಂದ ಈಗ 2024ವರೆಗೂ ಕೂಡ ಈ ಕಂಪ್ನಿ ಯಾವುದೇ ರೀತಿ ಲಾಭ ಮಾಡ್ತಿರಲ್ಲ ರಿಯಲ್ ಎಸ್ಟೇಟಿಂದ. ಅದಕ್ಕೆ ಈ ಕಂಪ್ನಿ 2018-19ರಲ್ಲಿ ಯೋಚನೆ ಮಾಡುತ್ತೆ, ನಾವು ಈ ಇಂಡಸ್ಟ್ರಿಯಿಂದ ನಿಧಾನಕ್ಕೆ ಬೇರೆ ಇಂಡಸ್ಟ್ರಿ ಕಡೆ ಶಿಫ್ಟ್ ಆಗಬೇಕು ಅಂತ. ಅದೇ ಡೇಟಾ ಸೆಂಟರ್. ಇವ್ರ ಹತ್ರ ಸುಮಾರು 300 ಎಕರೆ ಜಾಗ ಇದೆ. ಅಂದರೆ ಇವ್ರು ಆಲ್ರೆಡಿ ಬೈ ಮಾಡಿ ಇಟ್ಕೊಂಡಿರೋದು, ಈ ಕಂಪ್ನಿ ಬೈ ಮಾಡಿ ಇಟ್ಕೊಂಡಿರೋದು. ಅದಲ್ಲದೆ ಎಷ್ಟೋ ಟೆಕ್ ಕಂಪ್ನಿಗಳ ಜೊತೆ ಕೊಲಾಬ್ರೇಷನ್ ಇದೆ. ಇವರಿಗೆ ಟೆಕ್ ಕಂಪ್ನಿಗಳು ಪರಿಚಯ ಇರೋದ್ರಿಂದ ಇವರು ಡೇಟಾ ಸೆಂಟರ್ನ ತಯಾರು ಮಾಡಿದ್ರೆ ಈ ಟೆಕ್ ಕಂಪ್ನಿಗಳು ಯೂಸ್ ಮಾಡ್ತವೆ ಅಂತ ಹೇಳಿ ಇವ್ರಿಗೆ ಒಂದು ಐಡಿಯಾ ಬರುತ್ತೆ. ಅದೇ ರೀತಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ. ಇವ್ರ ಅದೃಷ್ಟ ಏನಂದರೆ 2022ರಲ್ಲಿ ಗೌರ್ಮೆಂಟ್ ಖುದ್ದು ಡೇಟಾ ಪ್ರೊಡಕ್ಷನ್ ಬಿಲ್ ಅಂತ ತಗೊಂಬರುತ್ತೆ. ಇದರಿಂದ ಇವ್ರ ಬಿಸ್ನೆಸ್ಗೆ ಬೂಮ್ ಬರುತ್ತೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿರೋ ಪ್ರತಿ ಒಂದು ಡೇಟಾ ಕೂಡ ಇಂಡಿಯಾದಲ್ಲೇ ಸ್ಟೋರ್ ಆಗಬೇಕು, ಇಂಡಿಯಾದಲ್ಲೇ ಇರಬೇಕು ಅಂತ. ಈಗ ನೀವೇನೇನು ಯೂಸ್ ಮಾಡ್ತಿದ್ದೀರಲ್ಲ, ಈಗ ಏನೇನು ವಿಡಿಯೋ ಅಪ್ಲೋಡ್ ಮಾಡಿದೀವಲ್ಲ ನಾವು, ಇದು ಹೋಗಿ ಅಮೆರಿಕಾದ ಎಲ್ಲೋ ಒಂದು ಡೇಟಾ ಸೆಂಟ್ರಲ್ಲಿ ಸ್ಟೋರೇಜ್ ಆಗುತ್ತೆ, ಆಸ್ಟ್ರೇಲಿಯಾದಲ್ಲೆಲ್ಲೋ ಸ್ಟೋರೇಜ್ ಆಗುತ್ತೆ, ಜರ್ಮನಿನಲ್ಲೆಲ್ಲೋ ಸ್ಟೋರೇಜ್ ಆಗುತ್ತೆ. ಇದರಿಂದ ನಮ್ಮದು ಡೇಟಾ, ಈಗೇನು ನಮ್ಮದು ಡೇಟಾ ಇದೆಯಲ್ಲ, ನಾವು ಇವತ್ತು ಏನೋ ಇಂಟ್ರಾಕ್ಷನ್ ಮಾಡ್ತಾ ಇದ್ದೀವಿ, ನೀವು ಪಾಸ್ವರ್ಡ್ ಏನೋ ಸೇವ್ ಮಾಡ್ಕೊಂಡಿದ್ದೀರಾ, ಮೊಬೈಲ್ ಏನೋ ಯೂಸ್ ಮಾಡ್ತಿದ್ದೀರಾ, ಇದೆಲ್ಲನೂ ಬೇರೆ ಕಡೆ ಹೋಗಿ ಸ್ಟೋರ್ ಆಗಿರೋದ್ರಿಂದ ನಮ್ಮದು ಅಷ್ಟೊಂದು ಡೇಟಾ ಪ್ರೊಟೆಕ್ಷನ್ ಇಲ್ಲ, ಬೇರೆ ಕಂಟ್ರಿನವರು ಮಿಸ್ಯೂಸ್ ಮಾಡ್ಕೊಬೋದು. ಅದಕ್ಕೇನೆ ಗೌರ್ಮೆಂಟು 2022ರಲ್ಲಿ ಬಿಲ್ ತಂದಿದೆ, ಪ್ರತಿ ಒಂದು ಡೇಟಾ ನಾವೇನೇನು ನೋಡ್ತಿದ್ದೀವಿ ಎಲ್ಲ ಕೂಡ ಇಂಡಿಯಾದಲ್ಲೇ ಸ್ಟೋರೇಜ್ ಆಗಬೇಕು. RBI ಕೂಡ ಬ್ಯಾಂಕ್ಗಳಿಗೆ ಅದೇ ಹೇಳ್ತಿದೆ, ನಿಮ್ಮ ಕಸ್ಟಮರ್ ಡೇಟಾ ಏನೇನಿದೆ, ಕಸ್ಟಮರ್ ಆಧಾರ್, ಪ್ಯಾನ್, ಪ್ರತಿ ಒಂದು ಡೀಟೇಲ್ಸ್ ಕೂಡ ಇಂಡಿಯಾದಲ್ಲೇ ಸ್ಟೋರ್ ಆಗಬೇಕಂತ. ಇದರಿಂದ ಏನಾಗುತ್ತೆ, ಪ್ರತಿ ಒಂದು ಬ್ಯಾಂಕಿಗೂ ಕೂಡ ಡೇಟಾ ಸೆಂಟರ್ ಬೇಕಾಗುತ್ತೆ, ಯಾಕಂದ್ರೆ ಡೇಟಾ ಸ್ಟೋರ್ ಮಾಡೋಕ್ಕೆ. ಈ ಆಪರ್ಚುನಿಟಿನ ಅರ್ಥ ಮಾಡ್ಕೊಂಡು ಇವರು ನಿಧಾನಕ್ಕೆ ಡೇಟಾ ಸೆಂಟರ್ಗೆ ಶಿಫ್ಟ್ ಆಗ್ತಾ ಬರ್ತಾರೆ. ರಿಯಲ್ ಎಸ್ಟೇಟ್ ಏನು ಸ್ಟಾಪ್ ಮಾಡಲ್ಲ ಕಂಪ್ಲೀಟ್ಲಿ, ಅದು ಬಿಸ್ನೆಸ್ ಇದೆ. ಬಟ್ ಆಲ್ರೆಡಿ ಇವ್ರ ಹತ್ರ ಇದ್ದಿದ್ದ ಜಾಗನ ಯೂಸ್ ಮಾಡಿಕೊಂಡು ರಿಯಲ್ ಎಸ್ಟೇಟ್ನ ಅಷ್ಟು ಅಗ್ರೆಸಿವ್ ಹೋಗ್ದಂಗೆ ಡೇಟಾ ಸೆಂಟರ್ ಕಡೆ ಹೋಗ್ತಾ ಇದ್ದಾರೆ. ಈ ಕಂಪ್ನಿಯ ಬಿಸ್ನೆಸ್ ಮಾಡೆಲ್ ಏನು? ಬಿಸ್ನೆಸ್ ಮಾಡೆಲ್ ಅಂದರೆ ಈ ಕಂಪ್ನಿ ಯಾವ ರೀತಿ ದುಡ್ಡು ಮಾಡುತ್ತೆ ಅಂತ ತಿಳ್ಕೊಳ್ಳೋದೇ ಬಿಸ್ನೆಸ್ ಮಾಡೆಲ್. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಕಂಪ್ನಿ ಬಂದ್ಬಿಟ್ಟು ರಿಯಲ್ ಎಸ್ಟೇಟ್ ಕಂಪ್ನಿ. ರಿಯಲ್ ಎಸ್ಟೇಟಲ್ಲಿ 2 ಥರ ರಿಯಲ್ ಎಸ್ಟೇಟ್ ಬರುತ್ತೆ, ಒಂದು ಕಮರ್ಷಿಯಲ್ಲು, ಒಂದು ರೆಸಿಡೆನ್ಷಿಯಲ್ಲು. ರೆಸಿಡೆನ್ಷಿಯಲಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ಟೋದು, ದೊಡ್ಡ ದೊಡ್ಡ ವಿಲ್ಲಾಗಳು ಕಟ್ಟೋದು. ಮತ್ತು ಇವರು ಹರಿಯಾಣದಲ್ಲಿ ಗೌರ್ಮೆಂಟ್ ಜೊತೆ ಸೇರ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಆ ಪ್ರಾಜೆಕ್ಟ್ ನೇಮ್ ಬಂದು ದೀನ ದಯಾಳು ಜನ್ ಆವಾಸ್ ಯೋಜನಾ ಅಂತ. ಇದೇನಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಥರನೇ ಹರಿಯಾಣ ಗೌರ್ಮೆಂಟು. ಇವ್ರೇನು ಮಾಡ್ತಾರೆ, ಇದನ್ನು ಮಾಸ್ ಆಗಿ ಕನ್ಸ್ಟ್ರಕ್ಟ್ ಮಾಡಿ ಗೌರ್ಮೆಂಟ್ ಹತ್ರ ದುಡ್ಡು ಇಸ್ಕೊತಾರೆ. ಇದರಿಂದ ಇವರು ಲಾಭ ಮಾಡ್ತಾರೆ. ಯಾವುದೇ ಒಂದು ರಿಯಲ್ ಎಸ್ಟೇಟ್ ಕಂಪ್ನಿ ಅಂತ ಕರೆಸ್ಕೊಳಕ್ಕೂ ಮುಂಚೆನೇ ಅವ್ರ ಹತ್ರ ಜಾಗ ಇರಬೇಕು, ಯಾಕಂದರೆ ಜಾಗ ಇದ್ರೇ ಡೆವಲಪ್ ಮಾಡೋಕ್ಕಾಗುತ್ತೆ. ಇವ್ರ ಹತ್ರ ಇವಾಗ 300 ಎಕರೆ ಜಾಗ ಇದೆ. ರೆಸಿಡೆನ್ಷಿಯಲಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಟಿ ಅದರಿಂದ ಮನೆ ಸೆಲ್ ಮಾಡೋದ್ರಿಂದ ಇವ್ರಿಗೆ ರೆವಿನ್ಯೂ ಬರುತ್ತೆ. ಒಂದು ಅಪಾರ್ಟ್ಮೆಂಟಲ್ಲಿ ಜಿಮ್ಮು, ಸ್ವಿಮ್ಮಿಂಗ್ ಪೂಲು, ಪಾರ್ಕು, ಈ ಥರ ಬೇರೆ ಬೇರೆ ಅಮ್ಯುನಿಟೀಸ್ ಇರ್ತವೆ. ಇದನ್ನೆಲ್ಲನೂ ಮೇಂಟೈನ್ ಮಾಡೋದು ಕೂಡ ಇವರೇ, ಅದಕ್ಕೂ ಕೂಡ ಇವರು ಚಾರ್ಜ್ ಮಾಡ್ತಾರೆ. ಅದೇ ರೀತಿ ಇವ್ರ ಹತ್ರ ಜಾಗ ಇರೋದ್ರಿಂದ ಜಾಗದಲ್ಲಿ ವಿಲ್ಲಾಗಳನ್ನ ಕಟ್ಟಿ, ವಿಲ್ಲಾ ಅಂದರೆ ನೀವು ನೋಡಿರ್ತೀರ ಪ್ರೀಮಿಯಂ ವಿಲ್ಲಾ ಇರ್ತವೆ, ಅದನ್ನು ಇವರು ಸೆಲ್ ಮಾಡ್ತಾರೆ, ಅದನ್ನು ಮೇಂಟೈನ್ ಮಾಡ್ತಾರೆ. ಅದರಲ್ಲಿ ಇವ್ರಿಗೆ ಹೈಯೆಸ್ಟ್ ರೆವಿನ್ಯೂ ಬರುತ್ತೆ, ಯಾಕಂದರೆ ವಿಲ್ಲಾ ಬಂದ್ಬಿಟ್ಟು ಪ್ರೀಮಿಯಂ ಪ್ರಾಡಕ್ಟ್. ಮತ್ತು ಮುಂಚೆ ಯಾವತ್ತೋ ಲ್ಯಾಂಡ್ ಬೈ ಮಾಡಿ ಇಟ್ಕೊಂಡಿರೋದು ಯಾವತ್ತಾದ್ರು ಜಾಸ್ತಿ ಆದಾಗ ಅದನ್ನು ಸೆಲ್ ಮಾಡಿ ಕೂಡ ಲಾಭ ಮಾಡ್ತಾರೆ. ಇದು ತುಂಬ ಸ್ಮಾಲ್ ಪೋರ್ಷನ್. ಇದು ಇವ್ರದ್ದು ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್. ಆದರೆ ಎರಡನೇದು ಬಂದ್ಬಿಟ್ಟು ಕಮರ್ಷಿಯಲ್ ರಿಯಲ್ ಎಸ್ಟೇಟ್. ಕಮರ್ಷಿಯಲ್ ಅಂದರೆ ಆಫೀಸ್ ಬಿಲ್ಡಿಂಗ್ನ ಕಟ್ಟೋದು. ಅಂದರೆ ಇಲ್ಲಿ ನೋಡಿ, ಇವ್ರ ಹತ್ರ ಗುರುಗ್ರಾಮಲ್ಲಿ ಒಂದು ಆಫೀಸ್ ಸ್ಪೇಸ್ ಇದೆ, ಅದೇ ರೀತಿ ಮೆನಸಾರಲ್ಲಿ ಒಂದು ಆಫೀಸ್ ಸ್ಪೇಸ್ ಇದೆ, ಅದೇ ರೀತಿ ಪಂಚಕೂಲದಲ್ಲಿ ಒಂದು ಆಫೀಸ್ ಸ್ಪೇಸ್ ಇದೆ. ಇದೇ ರೀತಿ ಸುಮಾರು ಕಮರ್ಷಿಯಲ್ ಸ್ಪೇಸ್ನ ಬಿಲ್ಡ್ ಮಾಡಿ ಅದರಿಂದ ಇವರು ರೆಂಟ್ ತೆಗಿತಾರೆ. ರೀಸೆಂಟ್ಲಿ ಇವ್ರು ಹೇಳೋ ಪ್ರಕಾರ ಗುರುಗ್ರಾಮ್ ಸೆಕ್ಟರ್ 44ಅಲ್ಲಿ ಇವ್ರದ್ದೊಂದು ಸ್ಪೇಸ್ ಇದೆ, ಅಲ್ಲಿ ತುಂಬ ಡಿಮ್ಯಾಂಡ್ ಬರ್ತಾ ಇದೆ. ಯಾಕಂದರೆ ರೀಸೆಂಟ್ಲಿ ಇಂಡಿಯಾದಲ್ಲಿ ಸ್ಟಾರ್ಟಪ್ ಕಲ್ಚರ್ ಜಾಸ್ತಿ ಆಗ್ತಾ ಇದೆ. ಜೆಪ್ಟೋ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಬ್ಲಿಂಕಿಟ್ ಇರ್ಬೋದು, ಈ ಥರ ಹೊಸ ಸ್ಟಾರ್ಟಪ್ ಕಂಪ್ನಿಗಳು ಬರ್ತಾ ಇರೋದ್ರಿಂದ ಅವರಿಗೆ ಆಫೀಸ್ ಸ್ಪೇಸ್ ಬೇಕಾಗ್ತಾ ಇದೆ. ಆ ಆಫೀಸ್ ಸ್ಪೇಸ್ನ ನಾವು ಪ್ರೊವೈಡ್ ಮಾಡ್ತೀವಿ, ಇದರಿಂದ ಡಿಮ್ಯಾಂಡ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇವ್ರ ಹತ್ರ ವೇರ್ ಹೌಸ್ ಕೂಡ ಇದಾವೆ. ವೇರ್ ಹೌಸ್ ಅಂದರೆ ದೊಡ್ಡ ದೊಡ್ಡ ಆನ್ಲೈನ್ ಕಂಪ್ನಿ ನೋಡಿರ್ಬೋದು, ಯಾವುದು ಅಮೆಝಾನ್, ಫ್ಲಿಪ್ಕಾರ್ಟ್, ಇವರೆಲ್ಲ ನೋಡಿರ್ಬೋದು. ಇವ್ರದ್ದು ಪ್ರಾಡಕ್ಟ್ಗಳನ್ನ ಎಲ್ಲಿಟ್ಟಿರ್ತಾರೆ, ನಿಮಗೆ ಡೆಲಿವರಿ ಮಾಡಿರೋ ಸೇಮ್ ಡೇನೇ ಡೆಲಿವರಿ ಬರುತ್ತೆ ಅಂದರೆ ಅದು ಎಲ್ಲಿಂದ ಬರುತ್ತೆ? ಎಲ್ಲೋ ಇಲ್ಲೇ ಬೆಂಗಳೂರಲ್ಲಿ ಎಲ್ಲೋ ವೇರ್ ಹೌಸ್ ಇರುತ್ತೆ, ಅದರಿಂದ ನಿಮ್ಗೆ ಇಮಿಡಿಯೇಟ್ಲಿ 1 ಡೇ ಡೆಲಿವರಿ ಎಲ್ಲ ಬರುತ್ತೆ. ಅದೇ ರೀತಿ ಇವ್ರ ಹತ್ರ 44 ಎಕರೆ ಬರೀ ವೇರ್ ಹೌಸ್ ಅಂತಲೇ ಮಾಡಿದ್ದಾರೆ. ಅದು ಇನ್ನೂ ಕಮರ್ಷಿಯಲೈಸ್ ಆಗಿಲ್ಲ, ಅದರಿಂದ ರೆವಿನ್ಯೂ ಬರ್ತಾ ಇಲ್ಲ. ಬಟ್ ಫ್ಯೂಚರಲ್ಲಿ ಇದರಿಂದ ರೆವಿನ್ಯೂ ಬರೋ ಚಾನ್ಸಸ್ ಕೂಡ ಇದೆ. ನೆಕ್ಸ್ಟ್ ಈ ಕಮರ್ಷಿಯಲ್ ಸ್ಪೇಸಲ್ಲೇ ಬರೋದು ಡೇಟಾ ಸೆಂಟರ್ಸ್. ಡೇಟಾ ಸೆಂಟರ್ಸ್ ಅಂದರೆ ನಾನು ಇದ್ರ ಬಗ್ಗೆ ಪೂರ್ತಿ ವೀಡಿಯೋನೇ ಮಾಡಿದ್ದೀನಿ, ದಯವಿಟ್ಟು ಆ ವಿಡಿಯೋ ನೋಡಿ. ಇದರಲ್ಲಿ ಬೇಕಾದ್ರೆ ನಾನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸಾಂಪಲ್, ಯಾವುದೋ ಒಂದು ಕಂಪ್ನಿ ಇದೆ, ಯಾವುದೋ ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ಕೊಳ್ಳಿ. ಈ ಬ್ಯಾಂಕ್ ಏನು ಮಾಡುತ್ತೆ, ಕಸ್ಟಮರ್ ಹತ್ರ ಡೆಪಾಸಿಟ್ ಇಸ್ಕೊಳುತ್ತೆ, ಕಸ್ಟಮರಿಗೆ ಲೋನ್ ಕೊಡುತ್ತೆ, ಇದೆಲ್ಲನೂ ಮಾಡುತ್ತೆ. ಇದನ್ನು ಕಸ್ಟಮರ್ ಡೇಟಾನ ಮ್ಯಾನೇಜ್ ಮಾಡೋಕ್ಕೆ ಅದಕ್ಕೆ ಯಾವುದೋ ಒಂದು ಪ್ಲೇಸ್ ಬೇಕಲ್ಲ,
ಮುಂಚೆ ಆದರೆ ಫೈಲಲ್ಲಿ ಮ್ಯಾನೇಜ್ ಮಾಡ್ತಿರೋರು ಈಗ ಮೊಬೈಲ್ ಆ್ಯಪು ವೆಬ್ಸೈಟು ಪ್ರತಿಯೊಂದು ಇರುತ್ತೆ. ಅದನ್ನೆಲ್ಲನೂ ಸ್ಟೋರ್ ಮಾಡೋಕ್ಕೆ ಯಾವುದೋ ಒಂದು ಪ್ಲೇಸ್ ಬೇಕು. ಆ ಪ್ಲೇಸ್ನ ಪ್ರೊವೈಡ್ ಮಾಡೋದೇ ಡೇಟಾ ಸೆಂಟರ್. ಈಗ ಬಿಸ್ನೆಸ್ಗಳಿಗೆ ಡೇಟಾ ಸೆಂಟರ್ ಬೇಕಂದರೆ ಖುದ್ದು ಅವರೇ ಡೇಟಾ ಸೆಂಟರ್ನ ಬಿಲ್ಡ್ ಮಾಡಬೇಕು, ಅಥವಾ ಬೇರೆ ಎಕ್ಸಿಸ್ಟಿಂಗ್ ಡೇಟಾ ಸೆಂಟ್ರಲ್ಲಿ ಹೋಗಿ ಇವರು ಸ್ಪೇಸ್ನ ಖರೀದಿ ಮಾಡಬೇಕು. ಅವರೇ ಬಿಲ್ಡ್ ಮಾಡೋದು ವೆರಿ ಕಾಸ್ಟ್ಲಿ ಆಗುತ್ತೆ. ಬಿಕಾಸ್ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ನೋಡ್ಕೊಬೇಕು, ಸೆಕ್ಯೂರಿಟಿ ನೋಡ್ಕೊಬೇಕು, ಕೂಲಿಂಗ್ ಸಿಸ್ಟಮ್ ನೋಡ್ಕೊಬೇಕು, ಪ್ರತಿ ಒಂದನ್ನು ಒಬ್ಬರೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದನ್ನೇನು ಮಾಡ್ತಾರೆ, ಅದನ್ನು ಆಲ್ರೆಡಿ ಯಾರು ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ ಅವ್ರ ಹತ್ರ ಹೋಗಿ ಆ ಸ್ಪೇಸ್ನ ಖರೀದಿ ಮಾಡಿ ಇವ್ರ ಡೇಟಾನ ಅಲ್ಲಿ ಸ್ಟೋರ್ ಮಾಡ್ತಾರೆ. ಇದೇನೇ ಡೇಟಾ ಸೆಂಟರ್ ಅಂದರೆ. ಅನಂತರಾಜ್ ಹತ್ರ 3 ಥರ ಬಿಸ್ನೆಸ್ ಮಾಡೆಲ್ ಇದಾವೆ. ಅದರಲ್ಲಿ ಈಗ ಇವ್ರು ಮಾಡ್ತಿರೋದು ಮೊದಲನೇದು, ಅದು ಯಾವುದು ಅಂದರೆ ಐಯಾಸ್ ಅಂತ, ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್. ಇನ್ನೊಂದು ಬರುತ್ತೆ ಪ್ಯಾಸ್ ಅಂತ, ಅಂದರೆ ಅದು ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್. ಇನ್ನೊಂದು ಬರುತ್ತೆ ಸ್ಯಾಸ್ ಅಂತ, ಅದು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂತ. ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಮೆಝಾನು ಫ್ಲಿಪ್ಕಾರ್ಟ್ ಇದೆಯಲ್ಲ, ಅಲ್ಲೇನು ಮಾಡ್ತಾರೆ, ಅವ್ರು ನಿಮಗೆ ಪ್ಲಾಟ್ಫಾರ್ಮ್ ಕೊಡ್ತಾರೆ. ಈಗ ಎಕ್ಸಾಂಪಲ್ಲು KR ಮಾರ್ಕೆಟ್ ಒಳಗೆ ನಿಮ್ಗೊಂದು ಜಾಗ ಕೊಟ್ಟಂಗೆ, ಇಲ್ಲಿ ಒಂದು ಇಟ್ಕೊಂಡು ಸೇಲ್ ಮಾಡ್ಕೊಳ್ಳಿ ಅಂತ ಜಾಗ ಕೊಟ್ಟಂಗೆ, ಅದು ಪ್ಲಾಟ್ಫಾರ್ಮ್ನ ನಿಮಗೆ ಬಿಟ್ಕೊಟ್ಟಿದ್ದಾರೆ, ಅಲ್ಲೋಗಿ ನೀವು ಸೇಲ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಅಮೆಝಾನಲ್ಲಿ ನಿಂದೊಂದು ಪ್ರಾಡಕ್ಟ್ ಇದೆ, ನಿಂದೊಂದು ಏನೋ ಪ್ರಾಡಕ್ಟ್ ಇದೆ, ಅದನ್ನು ನೀನು ಅಮೆಝಾನಲ್ಲಿ ಸೆಲ್ ಮಾಡಬೇಕು. ಅದಕ್ಕೆ ಅಮೆಝಾನ್ ನಿಮಗೆ ಜಾಗ ಕೊಟ್ಟಿದೆ. ಅದನ್ನೇ ನಾವು ಪ್ಲಾಟ್ಫಾರ್ಮ್ ಆ್ಯಸ್ ಎ ಸರ್ವಿಸ್ ಅಂತ ಕರಿತೀವಿ. ನೀವು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನೋಡಿರ್ತೀರಾ, ತುಂಬ ಶಾಪ್ಸ್ ಇರ್ತವೆ. ಮಾಲ್ ಏನು ಮಾಡುತ್ತೆ, ಈ ಶಾಪ್ಸ್ಗಳಿಗೆ ಪ್ಲಾಟ್ಫಾರ್ಮ್ ಕೊಟ್ಟಿದೆ, ಇಲ್ಲಿ ನೀವು ಇಟ್ಕೊಂಡು ಸೆಲ್ ಮಾಡಿ, ಜನಗಳನ್ನ ನಾನು ಕರ್ಕೊಂಬರ್ತೀನಿ ಅಂತ. ಇನ್ನೊಂದು ಬರುತ್ತೆ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್, ಸ್ಯಾಸ್ ಅಂತ. ಒಂದೊಂದು ಕಂಪ್ನಿ ಇರುತ್ತೆ, ಒಂದು ಇಂಡಿಯಾ ಮಾರ್ಟ್ ನೋಡಿರ್ಬೋದು, ಎಕ್ಸೆಲ್ ಇರ್ಬೋದು, ಪವರ್ ಪಾಯಿಂಟ್ ಇರ್ಬೋದು, ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಸ್ ಇರ್ಬೋದು. ಇವೆಲ್ಲ ಏನು ಹೇಳಿ, ಸಾಫ್ಟ್ವೇರ್ ಆಸ್ ಎ ಸರ್ವಿಸ್. ಅವ್ರು ನಮಗೆ ಸಾಫ್ಟ್ವೇರ್ ಪ್ರೊವೈಡ್ ಮಾಡ್ತಾರೆ, ನಾವು ಅವರಿಗೆ ಪೇ ಮಾಡ್ತೀವಿ. ಇದನ್ನು ಸ್ಯಾಸ್ ಅಂತ ಕರೀತಾರೆ. ಬಟ್ ಈಗ ಇವರು ಕೊಡ್ತಿರೋದು ಐಯಾಸ್ ಅಷ್ಟೇ. ಯಾಕಂದರೆ ಇವ್ರ ಹತ್ರ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಇದು ಬಂದು ರಿಯಲ್ ಎಸ್ಟೇಟ್ ಕಂಪ್ನಿ. ನಿಧಾನಕ್ಕೆ ಇವರು ಇದ್ರ ಜೊತೆಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ಎವ್ರಿ ಡೇ ಚೇಂಜ್ ಆಗ್ತಾ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂದರೆ ಇವ್ರು ಏನು ಮಾಡ್ತಾರೆ, ಒಂದು ಡೇಟಾ ಸೆಂಟರ್ನ ತಯಾರು ಮಾಡ್ತಾರೆ. ಅದರಲ್ಲಿ ಕೂಲಿಂಗ್ ಸಿಸ್ಟಮ್ ಇರ್ಬೋದು, ಮತ್ತು ರ್ಯಾಕ್ ಅಂತ ಕರಿತೀವಿ. ರ್ಯಾಕ್ ಅಂದರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ರ್ಯಾಕ್ ಇರ್ಬೋದು, ಮತ್ತು ಸೆಕ್ಯೂರಿಟಿ ಇರ್ಬೋದು, ಅದಕ್ಕೆ ಇಂಟರ್ನೆಟ್ ಇರ್ಬೋದು, ಪ್ರತಿಯೊಂದು ಇವರು ಪ್ರೊವೈಡ್ ಮಾಡ್ತಾರೆ. ಆದರೆ ಆ ಡೇಟಾ ಸೆಂಟ್ರಲ್ಲಿ ಡೇಟಾನ ಸ್ಟೋರ್ ಮಾಡೋಕ್ಕೆ ಕ್ಲೌಡ್ ಬೇಕು. ಕ್ಲೌಡ್ ಅಂದರೆ ಗೂಗಲ್ ಡ್ರೈವಲ್ಲಿ ಯೂಸ್ ಮಾಡ್ತೀರಾ, ತುಂಬ ಕ್ಲೌಡ್ ವೆಬ್ಸೈಟ್ಗಳಿದ್ದಾವೆ. ಆ ಥರ ಕ್ಲೌಡ್ಸ್ ಬೇಕು. ಯಾಕಂದರೆ ನೀವು ಡೇಟಾನ ಸ್ಟೋರ್ ಮಾಡೋಕ್ಕೆ ನಿಮ್ಮ ಹತ್ರ ಸಿಸ್ಟಮ್ ಇರಬೇಕು. ಯಾವ ರೀತಿ ನಿಮ್ಮ ಮೆಮೊರಿ ಕಾರ್ಡು ಹಾರ್ಡ್ ಡ್ರೈವ್ ಇರುತ್ತಲ್ಲ, ಅದೇ ರೀತಿಯೇ ಇರುತ್ತೆ ಅದು ಹಾರ್ಡ್ವೇರು. ಆದರೆ ಇವ್ರಿಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಇವ್ರು ಅದನ್ನು ಪ್ರೊವೈಡ್ ಮಾಡಲ್ಲ. ಅದು ಬಿಟ್ಟು ಇನ್ನೆಲ್ಲನೂ ಪ್ರೊವೈಡ್ ಮಾಡ್ತಾರೆ. ಕಂಪ್ನಿಗಳು ಯಾವ್ದು ಬೇಕೋ ಅದನ್ನು ತಗೊಂಬರ್ತಾರೆ. ಅಲ್ಲಿ ನಾನಾ ಥರ ಇರುತ್ತೆ, ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ಇರುತ್ತೆ, ತುಂಬ ಇರುತ್ತೆ. ಅದರಲ್ಲಿ ಕಂಪ್ನಿಗಳು ಚೂಸ್ ಮಾಡ್ತಾರೆ ನನಗೆ ಯಾವ್ದು ಬೇಕು ಅಂತ, ಅವ್ರು ತಗೊಂಬಂದು ಇಟ್ಕೊತಾರೆ. ಬಟ್ ಇವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಮ್ಮದೇ ಓನ್ ಕ್ಲೌಡ್ ಸರ್ವಿಸ್ನ ತರಬೇಕು, ಇದರಿಂದ ನಾವು ಇನ್ನೂ ಜಾಸ್ತಿ ರೆವೆನ್ಯೂ ಮಾಡ್ಬೋದು ಅಂತ. ಆದರೆ ಕ್ಲೌಡ್ ಸರ್ವಿಸ್ನ ತರಬೇಕಂದ್ರೆ ಇವ್ರ ಹತ್ರ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಅದಕ್ಕೆ ಇವ್ರೇನು ಮಾಡಿದ್ದಾರೆ, ರೀಸೆಂಟ್ಲಿ TCIL ಅಂದರೆ ಟೆಲಿಕಮ್ಯುನಿಕೇಷನ್ ಕನ್ಸಲ್ಟೇಷನ್ ಇಂಡಿಯಾ ಲಿಮಿಟೆಡ್, ಇವ್ರ ಜೊತೆ ಪಾರ್ಟ್ನರ್ ಆಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಇವ್ರು ರೈಲ್ಟೆಲ್ ಜೊತೆಗೆ ಪಾರ್ಟ್ನರ್ ಆಗಿ ಡೇಟಾ ಸೆಂಟರ್ನ ಬಿಲ್ಡ್ ಮಾಡ್ತಿದ್ದಾರೆ. ರೈಲ್ಟೆಲ್ಲಿಗೆ ಡೇಟಾ ಸೆಂಟರ್ನ ಬಿಲ್ಡ್ ಮಾಡೋ ಕೆಪಬಿಲಿಟಿ ಇದೆ. ಅದಕ್ಕೆ ಇವ್ರ ಜೊತೆ ಪಾರ್ಟ್ನರ್ ಆಗಿ ಕಲಿತಾ ಇದ್ದಾರೆ. ಇನ್ನೊಂದು ಆರೆಂಜ್ ಬಿಸ್ನೆಸ್ ಸರ್ವಿಸ್ ಅನ್ನೋ ಒಂದು ಕಂಪ್ನಿ ಜೊತೆಗೆ ಟೈ ಅಪ್ ಮಾಡಿಕೊಂಡು ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಸೈನಿಂಗು, ಬಿಲ್ಡಿಂಗು, ಅದನ್ನ ಆಪರೇಷನ್ ಮಾಡೋದು ಹೇಗೆ, ಪ್ರತಿ ಒಂದರಲ್ಲೂ ಕೂಡ ಈ ಕಂಪ್ನಿಯಿಂದ ಹೆಲ್ಪ್ ತಗೊಳ್ತಾ ಇದ್ದಾರೆ. ಇದು ಇವರ ಬಿಸ್ನೆಸ್ ಮಾಡಲು. ಅಂದರೆ ಫಸ್ಟು ರೆಸಿಡೆನ್ಷಿಯಲ್ಲು, ಅಂದರೆ ಇದು ರೆಸಿಡೆನ್ಷಿಯಲ್ ಬಂದ್ಬಿಟ್ಟು ಜನಗಳಿಗೆ ಸೆಲ್ ಮಾಡೋದು, ಮನೆ ಅಥವಾ ಫ್ಲಾಟ್ ಇರ್ಬೋದು, ವಿಲ್ಲಾ ಇರ್ಬೋದು, ಇದು ಜನಗಳಿಗೆ ಸೆಲ್ ಮಾಡೋದು. ಇನ್ನೊಂದು ಕಮರ್ಷಿಯಲ್ ಬಂದ್ಬಿಟ್ಟು ಬಿಸ್ನೆಸ್ಗಳಿಗೆ ಸೆಲ್ ಮಾಡೋದು, ಆಫೀಸ್ ಸ್ಪೇಸ್ ಇರ್ಬೋದು, ಮಾಲ್ಗಳು ಇರ್ಬೋದು, ಇದನ್ನು ಬಿಲ್ಡ್ ಮಾಡಿ ರೆಂಟಿಗೋಸ್ಕರ ಕೊಡೋದಿರ್ಬೋದು. ಅದರಲ್ಲೂ ಇನ್ನೊಂದು ಯಾವುದು ಅಂದರೆ ಅದು ಡೇಟಾ ಸೆಂಟರ್. ಇವ್ರ ಹತ್ರ ಆಲ್ರೆಡಿ ಜಮೀನು ಇರೋದ್ರಿಂದ ಅಲ್ಲಿ ಡೇಟಾ ಸೆಂಟರ್ನ ಬಿಲ್ಡ್ ಮಾಡಿ ಬೇರೆ ಬೇರೆ ಬಿಸ್ನೆಸ್ಗಳಿಗೆ ಅಲ್ಲಿ ಇವ್ರು ಡೇಟಾನ ಸ್ಟೋರ್ ಮಾಡ್ಕೊಳೋಕ್ಕೆ ಜಾಗ ಕೊಡೋದು, ಅದನ್ನು ಮೇಂಟೈನ್ ಮಾಡೋದು ಇವರೇ, ನೋಡ್ಕೊಳೋದು ಇವರೇ. ಅದಕ್ಕೆ ಇವರು ಇಷ್ಟು ಅಂತ ರೆಂಟ್ ತಗೊಳ್ತಾರೆ. ಇದು ಇವ್ರದ್ದು ಬಿಸ್ನೆಸ್ ಮಾಡಲ್. ನಾವು ಈ ಕಂಪ್ನಿನಲ್ಲಿ ಏನೇ ಡಿಸ್ಕಸ್ ಮಾಡಿದ್ರು ಕೂಡ ಯಾವುದು ಕೂಡ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ದಯವಿಟ್ಟು ಬೈ ಸೆಲ್ ರೆಕಮೆಂಡೇಷನ್ ಅಂತ ತೊಗೊಂಡ್ಬೇಡಿ. ನಮ್ಮ ಮಾತು ಕೇಳ್ಕೊಂಡು ದಯವಿಟ್ಟು ಇನ್ವೆಸ್ಟ್ ಮಾಡಬೇಡಿ. ತುಂಬ ಜನ ಕಾಮೆಂಟ್ ಹಾಕಿದ್ರಿ ಇದರೊಳಗಡೆ ಅನಂತರಾಜ್ ಬಗ್ಗೆ ಅನಾಲಿಸಿಸ್ ಮಾಡಿ ಅಂತ, ಅದಕ್ಕೆ ತೆಗೆದು ಅನಾಲಿಸಿಸ್ ಮಾಡ್ತಾ ಇರೋದು. ದಯವಿಟ್ಟು ನೀವೇ ಓನ್ ರಿಸರ್ಚ್ ಮಾಡಿ. ನಾನು ಎಲ್ಲ ಡೇಟಾ ಕೊಟ್ಟಿದ್ದೀನಿ ನಿಮಗೆ. ರಿಸರ್ಚ್ ಮಾಡೋಕ್ಕೆ ಏನೇನು ಎಲ್ಲಿ ಬೇಕು ಎಲ್ಲ ಮಾಡಿದ್ದೀವಿ ನಾವು, ನಮ್ಮ ಟೀಮು. ಪ್ರತಿಯೊಬ್ಬರು ಕೂತ್ಕೊಂಡು ನಿಮ್ಗೆ ಏನೇನು ಎಲ್ಲಿ ಬೇಕು 3-4 ದಿವಸ ಆಗುತ್ತೆ ಇಷ್ಟು ರಿಸರ್ಚ್ ಮಾಡೋಕ್ಕೆ. ನಿಮಗೆ ಜಸ್ಟ್ ಅರ್ಧ ಗಂಟೆ ಅಥವಾ 20 ನಿಮಿಷದಲ್ಲಿ ಬಂದು ಹೇಳ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಬೈಸೆಲ್ ರೆಕಮೆಂಡೇಷನ್ ಥರ ತಾಣಬೇಡಿ. ನಾವು ಈ ಕಂಪ್ನಿಯ ಫೈನಾನ್ಷಿಯಲ್ಸಿಗೆ ಬಂದರೆ ನೀವು ನೋಡ್ಬೋದು, ಸ್ಕ್ರೀನರಲ್ಲಿ ಅನಂತರಾಜ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಅಲ್ಲಿ ಪಿ ನೋಡಿದ್ರೆ ನಿಮಗೆ ತೋರಿಸುತ್ತೆ 81 ಅಂತ. ಆ್ಯಕ್ಚುಲಿ ನಾವು ಇದನ್ನು ಪಿನಲ್ಲಿ ನೋಡ್ಬಾರ್ದು. ಆಮೇಲೆ ಗ್ರೋಯಿಂಗ್ ಕಂಪ್ನಿನ ನಾವು ಪಿನಲ್ಲಿ ಚೆಕ್ ಮಾಡಬಾರ್ದು. ಅದಲ್ಲದೆ ಇದು ರಿಯಲ್ ಎಸ್ಟೇಟ್ ಕಂಪ್ನಿ. ರಿಯಲ್ ಎಸ್ಟೇಟ್ ಕಂಪ್ನಿನಲ್ಲಿ ನಾವು ಪಿನ ನೋಡೋಕ್ಕೆ ಬರಲ್ಲ. ಯಾಕಂದರೆ ಯಾವುದೇ ಒಂದು ರಿಯಲ್ ಎಸ್ಟೇಟ್ ಕಂಪ್ನಿ ದುಡ್ಡು ಯಾವಾಗ ಮಾಡುತ್ತೆ ಹೇಳಿ, ಆ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿ ಕನ್ಸ್ಟ್ರಕ್ಷನ್ ಆಗಿ ಆಮೇಲೆ ಅದು ದುಡ್ಡು ಮಾಡುತ್ತೆ. ಬಟ್ ಅಲ್ಲಿವರೆಗೂ ಅದಕ್ಕೆ ದುಡ್ಡು ಬರ್ತಾ ಇರುತ್ತೆ. ಒಂದೊಂದು ಫ್ಲೋರ್ಗೂ 10%, 20% ಅಡ್ವಾನ್ಸ್ ಕೊಡ್ತಾರೆ. ಅಡ್ವಾನ್ಸ್ ಕೊಟ್ಟ ಮೇಲೆ ಈ ಫ್ಲೋರ್ ಇಷ್ಟು ಕಂಪ್ಲೀಟ್ ಆಗಿದೆ ಅಂತ ಮತ್ತೆ ಅಡ್ವಾನ್ಸ್ ಇಸ್ಕೊತಾರೆ. ಈಗ ಬ್ಯಾಂಕಿಗೆ ಏನಾದರೂ ಲೋನ್ ಆಗಿದ್ರೆ 10%, 20% ಅಂತ ಬ್ಯಾಂಕ್ ರಿಲೀಸ್ ಮಾಡ್ತಾ ಇರುತ್ತೆ. ಇವ್ರಿಗೆ ಆ ಥರ ದುಡ್ಡು ಬರ್ತಾ ಇರುತ್ತೆ. ಇವ್ರಿಗೆ ಒಂದೇ ಸಲ ದುಡ್ಡು ಬರಲ್ಲ.
ಅದಕ್ಕೆ ಇವರು ಅದನ್ನೆಲ್ಲನೂ ರೆವಿನ್ಯೂನಲ್ಲಿ ತೋರಿಸ್ಬಿಡ್ತಾರೆ, ಪ್ರೀ ಸೇಲ್ಸ್ ಅಂತ ತೋರಿಸ್ತಾರೆ. ಇದರಲ್ಲಿ ಪ್ರೀ ಸೇಲ್ಸ್ ನೋಡಬೇಕು. ಅದೆಲ್ಲ ತಲೆನೋವು. ನಾನು ಯಾವಾಗ ರಿಯಲ್ ಎಸ್ಟೇಟ್ ಸೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ, ನೀವು ಇದನ್ನು ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ನಲ್ಲಿ ನೋಡಬಾರ್ದು. ಆಮೇಲೆ ಈ ಏನು ಡೇಟಾ ಸೆಂಟರ್ ಇದೆಯಲ್ಲ, ಡೇಟಾ ಸೆಂಟರ್ ಇನ್ನೂ ಇದರಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಬಂದೇ ಇಲ್ಲ. ದಟ್ ಈಸ್ FY 26-27 ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ನಾವು EV to ಎಬಿಟಾದಲ್ಲಿ ನೋಡಬೇಕು. EV to ಎಬಿಟಾದಲ್ಲಿ ನೋಡಿದಾಗ ಈಗ ಕರೆಂಟ್ಲಿ ಇದು ಇಲ್ಲಿ ಬನ್ನಿ, ಮೋರಲ್ಲಿ ಹೋದರೆ ನಿಮಗೆ EV to ಎಬಿಟಾ ಅಂತ ತೋರಿಸುತ್ತೆ. ಈ ಕರೆಂಟ್ಲಿ ಇದು EV to ಎಬಿಟಾ ಬಂದ್ಬಿಟ್ಟು 67 ಇದೆ. ಇದು ಮೀಡಿಯಮ್ EV to ಎಬಿಟಾ ಬಂದ್ಬಿಟ್ಟು 30ರಿಂದ 35 ನಾವು 30ನೇ ಲೆಕ್ಕ ತೊಗೊಂಡ್ರು ಕೂಡ ಇವಾಗ ನಾವೇನು ಮಾಡಬೇಕು, ಈ ಕಂಪ್ನಿಯ ಗೈಡೆನ್ಸ್ ಬಗ್ಗೆ ನೋಡಬೇಕು. ಗೈಡೆನ್ಸ್ ಅಂದರೆ ಯಾವುದೇ ಒಂದು ಕಂಪ್ನಿ ನಾವು ಫ್ಯೂಚರಲ್ಲಿ ಏನು ಮಾಡ್ತೀವಿ, ಎಂತ ಮಾಡ್ತೀವಿ ಅಂತ ಗೈಡೆನ್ಸ್ ಕೊಟ್ಟಿರ್ತಾನೆ. ಗೈಡೆನ್ಸ್ ಅಂದರೆ ಆಶ್ವಾಸನೆ ಕೊಟ್ಟಿರ್ತಾನೆ. ಅದನ್ನು ನಾವು ನೋಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟು ನಾವು ಡೇಟಾ ಸೆಂಟರ್ ಬಗ್ಗೆ ನೋಡೋಕೆ ಹೋದರೆ, ಫಸ್ಟು ಈ ಕಂಪ್ನಿ ಗೈಡೆನ್ಸ್ ಕೊಟ್ಟಿರೋದು ಈಗ 6 ಮೆಗಾವಾಟ್ ಅಷ್ಟು ಪವರ್ನ ಈಗ ಆಲ್ರೆಡಿ ಈ ಕಂಪ್ನಿ ಇನ್ಸ್ಟಾಲ್ ಮಾಡಿಬಿಟ್ಟಿದೆ. 1 ಮೆಗಾವಾಟಿಂದ ಈ ಕಂಪ್ನಿಗೆ ವರ್ಷಕ್ಕೆ 10 ಕೋಟಿ ರೂಪಾಯಿ ಬರುತ್ತೆ. 10 ಕೋಟಿ ರೂಪಾಯಿ ರೆಂಟ್ ಬರುತ್ತೆ. 6 ಮೆಗಾವಾಟಿಂದ ಎಷ್ಟು ಬರ್ತಾ ಇದೆ, 60 ಕೋಟಿ ರೂಪಾಯಿ ಬರ್ತಾ ಇದೆ. ಅದೇ ಇವ್ರು ಹೇಳ್ತಿದ್ದಾರೆ, ಇದನ್ನು ನೆಕ್ಸ್ಟ್ ಇಯರ್ ಅಂದರೆ FY 25 ಇದೇ ಫೈನಾನ್ಷಿಯಲ್ ಇಯರಲ್ಲಿ ಇದನ್ನು 28 ಮೆಗಾವಾಟ್ ಮಾಡ್ತಾರೆ. ನೆಕ್ಸ್ಟ್ ಇಯರ್ ಇದನ್ನು 29 ಮೆಗಾವಾಟ್ ಮಾಡ್ತಾರೆ. ಅಂದರೆ ನೆಕ್ಸ್ಟ್ ಇಯರ್ ಈ ಇಯರ್ ಸೇರಿಸ್ಕೊಂಡ್ರೆ ಅರೌಂಡ್ 29 ಮೆಗಾವಾಟ್ ಈ ಕಂಪ್ನಿ ಇನ್ಸ್ಟಾಲ್ ಮಾಡುತ್ತೆ. FY 25ನಲ್ಲಿ 28 ಮೆಗಾವಾಟ್ ಇನ್ಸ್ಟಾಲ್ ಮಾಡ್ತಾರೆ. FY 26ಅಲ್ಲಿ ಮತ್ತೆ 29 ಮೆಗಾವಾಟ್ ಇನ್ಸ್ಟಾಲ್ ಮಾಡ್ತಾರೆ. ಮೂರನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ, 6 + 28 + 29 ಟೋಟಲ್ 63 ಆಗುತ್ತೆ. 63 ಮೆಗಾವಾಟಿಗೆ ಎವ್ರಿ 1 ಮೆಗಾವಾಟಿಗೆ 10 ಕೋಟಿ ಬರ್ತಾ ಇದೆ. ಅಂದರೆ 63 ಮೆಗಾವಾಟಿಗೆ ಸುಮಾರು 630 ಕೋಟಿ ರೂಪಾಯಿ ರೆವಿನ್ಯೂ ಬರುತ್ತೆ ವರ್ಷಕ್ಕೆ. ಅದು ಜಸ್ಟ್ ಡೇಟಾ ಸೆಂಟ್ರಿಂದ ಕೋಲೊಕೇಶನಿಂದ. ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೋಲೊಕೇಶನ್ ಅಂದರೆ ಏನು ಅಂತ, ಅಯಾಸ್ ಅಂದರೆ ಏನು ಅಂತ. ಅಯಾಸಲ್ಲಿ ಬರೋದು ಇವ್ರಿಗೆ ರೆವಿನ್ಯೂ. ಅದ್ರ ಜೊತೆಗೆ ಇವ್ರು ಹೇಳ್ತಾ ಇದ್ದಾರೆ ಕ್ಲೌಡ್ ಸರ್ವಿಸ್ನು ನಾವು ಇನ್ಕ್ಲೂಡ್ ಮಾಡ್ತೀವಿ ಅಂತ. ನಾನು ಅವಾಗಲೇ ಹೇಳಿದೆ ಪ್ಯಾಸ್ ಮತ್ತು ಸ್ಯಾಸ್ ಅದೇ ಕ್ಲೌಡ್ ಸರ್ವಿಸಲ್ಲೂ ಬರುತ್ತೆ. ಅದನ್ನು ನಾವು ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಇಯರೇ ಮಾಡ್ತೀವಿ. ಟೋಟಲ್ ನೆಕ್ಸ್ಟ್ ಇಯರ್ ಏನು ಇನ್ಸ್ಟಾಲ್ ಮಾಡ್ತಾರಲ್ವಾ, ಅಂದರೆ ಇವ್ರು ಹೇಳ್ತಿದ್ದಾರೆ ಇವ್ರು ಏನೇನು ಇನ್ಸ್ಟಾಲ್ ಮಾಡಿದಾರಲ್ಲ ಮೆಗಾವಾಟು, ಅದರಲ್ಲಿ 25% ನಾವು ಕ್ಲೌಡ್ ಸರ್ವಿಸ್ಗೆ ಯೂಸ್ ಮಾಡ್ತೀವಿ ಅಂತ. ಅಂದರೆ ಎಷ್ಟಾಗುತ್ತೆ ಹೇಳಿ, 63 ಮೆಗಾವಾಟ್ಗೆ 25% ಅಂದರೆ 14 ಮೆಗಾವಾಟು ಜಸ್ಟ್ ಕ್ಲೌಡಿಂದ ಬರುತ್ತೆ, ಉಳಿದಿದ್ದು ನಾರ್ಮಲಿಂದ ಬರುತ್ತೆ. ಇವರು ಆಲ್ರೆಡಿ ಬಿಲ್ಡ್ ಮಾಡಿದಾರಲ್ಲ, ಅದರಲ್ಲಿ ಕ್ಲೌಡ್ಗೋಸ್ಕರ 14 ಮೆಗಾವಾಟಲ್ಲಿ ಬಿಲ್ಡ್ ಮಾಡ್ತಾರೆ. ಬಟ್ ಇಲ್ಲೇ ಮ್ಯಾಜಿಕ್ ಹ್ಯಾಪನ್ ಆಗೋದು. ಇದನ್ನು ನೀವು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಯಾಕಂದರೆ ನಾರ್ಮಲ್ಲು ಏನು ಕೋಲೊಕೇಶನಲ್ಲಿ ಇವ್ರಿಗೆ 1 ಮೆಗಾವಾಟಿಗೆ 10 ಕೋಟಿ ಬರ್ತಿತ್ತಲ್ಲ ವರ್ಷಕ್ಕೆ, ಅದೇ ಇವ್ರು ಏನಾದರೂ ಕ್ಲೌಡ್ನ ಇನ್ಸ್ಟಾಲ್ ಮಾಡಿದ್ರೆ ವರ್ಷಕ್ಕೆ 150 ಕೋಟಿ ರೆವಿನ್ಯೂ ಬರುತ್ತೆ. ವರ್ಷಕ್ಕೆ ಎಷ್ಟು ಹೇಳಿ, 150 ಕೋಟಿ, 15 ಪಟ್ಟು ಜಾಸ್ತಿ ಆಯಿತು. ಈಗ ಅವಾಗಲೇ ಹೇಳ್ದಂಗೆ 630 ಕೋಟಿ ರೂಪಾಯಿ ಇವರು 63 ಮೆಗಾವಾಟಿಂದ ಅರ್ನ್ ಮಾಡ್ತಿದ್ದಾರೆ. ಅಂದರೆ ಬರೀ 14 ಮೆಗಾವಾಟ್ಗೆನೆ 2100 ಕೋಟಿ ಆಗುತ್ತೆ. 630 ಎಂಟೈರ್ 64 ಸೇರಿ ಅದರಲ್ಲಿ 14 ಮೆಗಾವಾಟು ಕ್ಲೌಡ್ ಸರ್ವಿಸ್ಗೆ 2100 ಕೋಟಿ ಬರುತ್ತೆ ರೆವಿನ್ಯೂ. ಈಗ ಎರಡೂ ಸೇರಿಸಿದ್ರೆ ಎಷ್ಟಾಗುತ್ತೆ, ಆಲ್ಮೋಸ್ಟ್ 3000 ಕೋಟಿ ಆಗುತ್ತೆ. ಅಂದರೆ ಇವರು ಜಸ್ಟ್ ಡೇಟಾ ಸೆಂಟ್ರಿಂದನೇ 2026 2027 ಸ್ಟಾರ್ಟಿಂಗಲ್ಲೇ 3000 ಕೋಟಿ ರೆವಿನ್ಯೂ ಮಾಡ್ತಾರೆ. ಯಾವುದರಿಂದ, ಜಸ್ಟ್ ಡೇಟಾ ಸೆಂಟ್ರಿಂದ. ಅದು ಬಿಟ್ಟು ಇವ್ರದ್ದು ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಕೂಡ ಇದೆ. ನಾನು ಅವಾಗಲೇ ಹೇಳ್ದಂಗೆ ಇವರು ಆವಾಸ್ ಯೋಜನೆ ಎಲ್ಲನೂ ಜಾಯ್ನ್ ಆಗಿದ್ದಾರೆ. ಅದರಿಂದ ಕೂಡ ಇವರಿಗೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿಯಿಂದ ರೆವಿನ್ಯೂ ಬರುತ್ತೆ. ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಅದರಿಂದ ಕೂಡ ಇವ್ರಿಗೆ ರೆವಿನ್ಯೂ ಬರುತ್ತೆ. ಇವ್ರು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಇನ್ನು 5 ವರ್ಷದಲ್ಲಿ ನಮ್ಮ ರೆವಿನ್ಯೂ 15,000 ಕೋಟಿ ಟಚ್ ಆಗುತ್ತೆ ಅಂತ. ಈ 15,000 ಕೋಟಿ 5 ವರ್ಷಕ್ಕೆ ಟಚ್ ಆಗುತ್ತಂದರೆ ಅನ್ಕೋಣ, ಈಗ ಅವ್ರದ್ದು 1800 ಕೋಟಿ ರೆವಿನ್ಯೂ ಮಾಡಿದ್ದಾರೆ ಲಾಸ್ಟ್ ಇಯರು. ಇದಕ್ಕೆ ಇನ್ನೊಂದು 1-1.5 ಕೋಟಿ ಎಕ್ಸ್ಟ್ರಾ ರಿಯಲ್ ಎಸ್ಟೇಟಿಂದ ರೆವಿನ್ಯೂ ಮಾಡಿದ್ರು ಕೂಡ ಟೋಟಲ್ ಎಷ್ಟಾಗುತ್ತೆ, 3 + 3 6,000 ಕೋಟಿ ಆಗುತ್ತೆ. ಈ 6,000 ಕೋಟಿನಲ್ಲಿ ನಾವೇನಾದರೂ 20% ಜಸ್ಟ್ ಎಬಿಟಾ ಮಾರ್ಜಿನ ಲೆಕ್ಕ ಹಾಕಿದ್ರೆ ಟೋಟಲ್ಲು ಎಬಿಟಾ ಆಗುತ್ತೆ. ನಾವು ಆಗಲೇ ಚೆಕ್ ಮಾಡಿದ್ವಿ EV to ಎಬಿಟಾ ಅಂತ. ಇದನ್ನು ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದ್ರ ಜೊತೆ ಮೋತಿಲಾಲ್ ಕೂಡ ಒಂದು ವ್ಯಾಲ್ಯೂಯೇಷನ್ ಮಾಡಿದ್ದಾನೆ. ಮೋತಿಲಾಲ್ ರೀಸೆಂಟ್ಲಿ ಈ ಕಂಪ್ನಿ ಬಗ್ಗೆ ಬೈಕಲ್ಲಿ ಕೊಟ್ಟಿದ್ದಾನೆ. 800 ರೂಪಾಯಿ ಸಮಥಿಂಗ್ ಬೈಕಲ್ಲಿ ಕೊಟ್ಟಿದ್ದ, ಅದು 900 ರೂಪಾಯಿವರೆಗೂ ಹೋಗಿತ್ತು. ಅವ್ನು ಟಾರ್ಗೆಟ್ ಕೊಟ್ಟಿದ್ದಾನೆ 1100 ರೂಪಾಯಿಗೆ. ನಾನು ಅದು ಕೂಡ ಹೇಳ್ತೀನಿ. ನಾವು ಲೆಕ್ಕ ಮಾಡಿರೋ ಪ್ರಕಾರ ಈ ಕಂಪ್ನಿ ಏನು 20% ಎಬಿಟಾ ಮಾಡಿದ್ರೆ ಈ ಕಂಪ್ನಿ ನೆಕ್ಸ್ಟ್ ಇಯರ್ನಲ್ಲಿ, ನೆಕ್ಸ್ಟ್ 2 ವರ್ಷದಲ್ಲಿ 30-35% ಮೇಲೆ ಹೋಗ್ಬೋದು. ಓಕೆ, 35% ಈ ಕಂಪ್ನಿದು ಗ್ಯಾಪ್ ಇದೆ. ನೆಕ್ಸ್ಟ್ 2 ಇಯರ್ಸಲ್ಲಿ ಮೇಲೆ ಹೋಗ್ಬೋದು. ಅದೇ ಈ ಕಂಪ್ನಿ ಏನಾದ್ರು 30% ಎಬಿಟಾ ಮಾಡಿದ್ರೆ ಅಂದರೆ 1800 ಕೋಟಿ ರೂಪಾಯಿ ಎಬಿಟಾ ಆಗುತ್ತೆ. ನೀವಲ್ಲಿ ನೋಡಿರ್ಬೋದು OPM ಅಂತ ತೋರಿಸುತ್ತಲ್ಲ, ಸೇಲ್ಸ್ ಕೆಳಗಡೆ ಎಕ್ಸ್ಪೆನ್ಸ್ ಅಂತ ಇರುತ್ತೆ, ಆಪರೇಟಿಂಗ್ ಪ್ರಾಫಿಟ್ ಅಂತ ಇರುತ್ತೆ. ಆ ಆಪರೇಟಿಂಗ್ ಪ್ರಾಫಿಟ್ ಏನಾದರೂ ಈ ಕಂಪ್ನಿ ನೆಕ್ಸ್ಟ್ 2 ವರ್ಷ ಬಿಟ್ಬಿಟ್ಟು 1800 ಕೋಟಿ ಮಾಡ್ತು ಅಂದರೆ ಈ ಕಂಪ್ನಿಯ ವ್ಯಾಲ್ಯೂಯೇಷನ್ನು ಮಿನಿಮಮ್ ಅಂದರೂ 56-57 ಸಾವಿರ ಕೋಟಿ ಇರುತ್ತೆ. ಅಂದರೆ ಇಲ್ಲಿಂದ ಈ ಕಂಪ್ನಿ ಡಬಲ್ ಆಗೋ ಚಾನ್ಸಸ್ ಎಲ್ಲ ಇದೆ. ಅದೇನಾದ್ರೂ 30% ಎಬಿಟಾ ಮಾಡಿದ್ರೆ, ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಇದು ಕೂಡ ಜಾಯ್ನ್ ಆದರೆ ಇನ್ನೂ ಜಾಸ್ತಿ ಆಗುತ್ತೆ.
ಅವ್ರೇನಾದ್ರು 20% ರಿಯಲ್ ಎಸ್ಟೇಟಿಂದ ಮಾಡಿದರೆ ಇದರಿಂದ ಏನಾದರೂ ಒಂದು 30-40% ಏನಾದರೂ ರೆವಿನ್ಯೂ ಮಾಡಿದ್ರೆ, ಇದು ಯಾಕಂದರೆ ಐ ಮಾರ್ಜಿನ್ ಬಿಸ್ನೆಸ್ ಇದು ಡೇಟಾ ಸೆಂಟರ್, ಇದರಿಂದ ಒಂದು 40-50% ಮಾಡಿದ್ರೆ ಎರಡು ಕಂಬೈನ್ ಮಾಡಿದ್ರೆ ಆರಾಮ್ಸೆ 30% ಆಗುತ್ತೆ. 30% ಏನಾದರೂ ಈ ಕಂಪ್ನಿ ಮಾಡಿದ್ರೆ ನೆಕ್ಸ್ಟ್ 2 ಇಯರ್ಸಲ್ಲೇ ಡಬಲ್ ಆಗೋ ಚಾನ್ಸ್ ಎಲ್ಲ ಇದೆ. ಆದರೆ ನಾವು ವಾಚ್ ಮಾಡ್ತಾ ಇರಬೇಕು, ಎವ್ರಿ ಕ್ವಾರ್ಟರ್ ವಾಚ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು ಮಾಡ್ತಾ ಇದ್ದಾರಾ, ಸರಿಯಾಗಿ ಮಾಡ್ತಾ ಇದ್ದಾರಾ, ಸರಿಯಾಗಿ ಒಂದು 2-3 ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಬರಲಿಲ್ವಾ, ಮತ್ತೆ ಮ್ಯಾನೇಜ್ಮೆಂಟ್ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಿಲ್ವಾ, ಹೊಡೆದು ಬಿಸಾಕಬೇಕು. ಲಾಂಗ್ ಟರ್ಮ್ವರೆಗೂ ಕಾಯೋದ್ರಲ್ಲಿ ಏನು ಯೂಸ್ ಇಲ್ಲ. ಯಾಕಂದರೆ ಈ ಬಿಸ್ನೆಸ್ ಇದೆಯಲ್ಲ, ಇದು ಏನು ಡೇಟಾ ಸೆಂಟರ್ ಇರ್ಬೋದು, ಟೋಟಲ್ ರಿಯಲ್ ಎಸ್ಟೇಟ್ ಇರ್ಬೋದು, ಇದು ಆಲ್ ಅಬೌಟ್ ಎಕ್ಸಿಕ್ಯೂಷನ್. ಮಾತಾಡಿದಷ್ಟು ಈಸಿ ಅಲ್ಲ, ಹಿಂದ್ಗಡೆ ಮಾತಾಡ್ದಂಗೆ ಮಾಡಿದ್ದಾರೆ, ಬಟ್ ಇವ್ರು ಮಾತಾಡ್ತಿರೋದು ದೊಡ್ಡ ದೊಡ್ಡ ಅಮೌಂಟಲ್ಲಿ ಮಾತಾಡ್ತಾ ಇದ್ದಾರೆ. ಇವ್ರು ಆ್ಯಕ್ಚುಲಿ ಹೇಳ್ತಿದ್ದಾರೆ 2030 ನಮ್ಮ ಹತ್ರ 300 ಮೆಗಾವಾಟ್ ಇರುತ್ತೆ ಅಂತ. 300 ಮೆಗಾವಾಟಿಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ಕಂಪ್ನಿ ಎಲ್ಲೋ ಇರಬೇಕು. ಬಟ್ ಅವ್ರು ಹೇಳ್ತಿದ್ದಾರೆ, ಬಟ್ ನಾವೇನು ಮಾಡಬೇಕು, ಎವ್ರಿ ಕ್ವಾರ್ಟರ್ ವಾಚ್ ಮಾಡ್ತಾ ಇರಬೇಕು, ಕರೆಕ್ಟಾಗಿ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದಾನ, ಕರೆಕ್ಟಾಗಿ ಇವ್ನು ಹೇಳ್ದಂಗೆ ನಡ್ಕೊತಿದ್ದಾನ ಅಂತ. ಒಂದು ಕ್ವಾರ್ಟ್ರಲ್ಲೇ ರಿಸಲ್ಟ್ ಬರೋದು ಕಷ್ಟ, ಒಂದು 2-3 ಕ್ವಾರ್ಟರ್ ನಾವು ನೋಡಲೇಬೇಕು. ಅಟ್ಲೀಸ್ಟ್ 1 ವರ್ಷ ಟೈಮ್ ಕೊಡಬೇಕು. ಟೈಮ್ ಕೊಟ್ಟು ಎಕ್ಸಿಕ್ಯೂಷನ್ ಮಾಡ್ತಿದ್ದಾನೆ ಅಂದರೆ ಈ ಕಂಪ್ನಿನಲ್ಲಿ ಬಂಪರ್ ಲಾಟ್ರಿ ಇದೆ. ಇಲ್ಲ ಅಂದರೆ ಮೇ ಬಿ ಇದೇ ಪ್ರೈಸಲ್ಲಿ ಕೊಳಿಬೋದು. ಇನ್ವೆಸ್ಟಿಂಗ್ ಈಸ್ ಆಲ್ ಅಬೌಟ್ ರಿಸ್ಕ್ ಆ್ಯಂಡ್ ರಿವಾರ್ಡ್. ಇಲ್ಲಿ ಈಸಿಯಾಗಿ ಏನೂ ಇಲ್ಲ. ನೀವು ಹೇಳ್ಬಿಡ್ಬೋದು, ಗುರು ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಅಷ್ಟು ಹೇಳ್ಬಿಡು, ಇಷ್ಟೆಲ್ಲ ಹೇಳ್ಬೇಡ, ತಲೆ ತಿನ್ಬೇಡ ಅಂತ. ಹಂಗೇನಾದರೂ ನಿಮ್ಮ ತಲೆಯಲ್ಲಿದ್ದರೆ ದಯವಿಟ್ಟು ನಮ್ಮ ವೀಡಿಯೋ ನೋಡೋಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ಯೂಟ್ಯೂಬಲ್ಲಿ ಎಲ್ಲ ನಿಮ್ಗೆ ಯಾರು ಕೂಡ ಏನು ಬೈ ಮಾಡ್ಬೇಕು, ಏನು ಸೆಲ್ ಮಾಡ್ಬೇಕಂತ ಯಾರೂ ಹೇಳಲ್ಲ. ಹಂಗೇನಾದ್ರು ಕೇಳ್ಕೊಂಡು ಮಾಡ್ತಿದ್ದೀರಾ ಅಂದರೆ ನೀವು ನಿಜವಾಗ್ಲೂ ದುಡ್ಡು ಮಾಡಲ್ಲ. ಯಾಕಂದರೆ ಅವನೇನಾದ್ರು ಹೇಳಿರ್ತಾನೆ ಬೈ ಮಾಡಿ ಅಂತ. ಈಗ ನಾನೇ ಹೇಳಿರ್ತೀನಿ, ಅನಂತರಾಜ್ ಬೈ ಮಾಡಿ 800 ರೂಪಾಯಿಗೆ ಅಂತ ಹೇಳಿರ್ತೀನಿ. ನಾಳೆ ಏನಾದರೂ ಅದು 700 ರೂಪಾಯಿಗೆ ಬಂತು ಅಂದರೆ ನೀವೇ ಫಸ್ಟ್ ಎಕ್ಸಿಟ್ ಮಾಡಿ ಹೋಗಿರ್ತೀರ. ಬಟ್ ಹೇಳಿರೋನು ಎಕ್ಸಿಟ್ ಮಾಡಿರಲ್ಲ. ಯಾಕಂದರೆ ಅವ್ನಿಗೆ ಗೊತ್ತಿರುತ್ತಲ್ಲ, ಅನಲೈಸ್ ಮಾಡಿದಾನಲ್ಲ, ಅವ್ನು 2 ವರ್ಷದ ಬಿಟ್ಟದೇನಂತ ನೋಡಿದ್ದಾನೆ. ನೀನು ಬರೀ 6 ತಿಂಗಳಿಗೆ ಎಕ್ಸಿಟ್ ಆಗಿಬಿಟ್ಟಿದೀಯ. ಅದಕ್ಕೇ ನಾವು ಅನಲೈಸ್ ಮಾಡ್ಕೊಂಡಾಗ ನಮಗೆ ಐಡಿಯಾ ಬರುತ್ತೆ, ಧೈರ್ಯ ಬರುತ್ತೆ. ದಯವಿಟ್ಟು ನೀವು ಅನಲೈಸ್ ಮಾಡಿ. ಇಷ್ಟೋ ತನಕ ಏನು ಹೇಳಿದೀವಲ್ಲ, ನೀವು ಅನಲೈಸ್ ಮಾಡಿ. ನಾನು ಮೋತಿಲಾಲ್ದು ರಿಪೋರ್ಟ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡಿ, ಓದಿ ಒಂದ್ಸಲ ಅದನ್ನು. ಬ್ರೋಕರ್ ರಿಪೋರ್ಟ್, ಮೋತಿಲಾಲ್ ಒಳ್ಳೆ ರಿಸರ್ಚ್ ಮಾಡ್ತಾನೆ. ನನಗೆ ಮೋತಿಲಾಲ್ ರಿಸರ್ಚ್ ತುಂಬ ಇಷ್ಟ. ಅವ್ನು ಒಳ್ಳೆ ರಿಸರ್ಚ್ ಮಾಡ್ತಾನೆ. ಅವ್ನು ಟಾರ್ಗೆಟ್ ಪ್ರೈಸ್ ಎಲ್ಲ ನೋಡೋಕೆ ಹೋಗ್ಬೇಡಿ. ಟಾರ್ಗೆಟ್ ಪ್ರೈಸ್ ಅಷ್ಟು ಹೇಳಿದ್ದಾನೆ, ಇಷ್ಟು ಹೇಳಿದ್ದಾನೆ, ಅದು ಯಾವನು ಟಾರ್ಗೆಟ್ ಪ್ರೈಸ್ ಇಷ್ಟೇ ಹೋಗುತ್ತೆ ಅಂತ ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ. ಏನು ಮಾಡಿ, ರಿಪೋರ್ಟ್ ಓದಿ. ಯಾಕೆ ಅವನು ಮೇಲೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ರಿಪೋರ್ಟ್ ಓದಿ. ನಾನು ಆ ರಿಪೋರ್ಟ್ ಓದಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಓದಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಈಗೇನು ಇವರು ಕ್ಲೌಡ್ ಸರ್ವಿಸಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರಲ್ಲ, 14 ಮೆಗಾವಾಟ್ಸು 1 ಮೆಗಾವಾಟಿಂದ 150 ಕೋಟಿ ಸಿಗುತ್ತೆ. ಆ 150 ಕೋಟಿ ಸಿಗಬೇಕಂದ್ರೆ ಇವ್ರು 100 ಕೋಟಿ ಇನ್ವೆಸ್ಟ್ ಮಾಡಬೇಕಂತೆ. ಎವ್ರಿ 150 ಕೋಟಿ ರೆವೆನ್ಯೂ ಮಾಡೋಕ್ಕೆ 100 ಕೋಟಿ ಇನ್ವೆಸ್ಟ್ ಮಾಡಬೇಕು. ಅದಕ್ಕೆ ಇವ್ರು ರೀಸೆಂಟ್ಲಿ QIP ಮಾಡ್ತಾ ಇದ್ದಾರೆ, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ. ಇದಂದರೆ DIS ಮತ್ತು FIS ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಡೈರೆಕ್ಟ್. ಅದರಿಂದ ಅವ್ರು ದುಡ್ಡು ಎತ್ತಿ ಬಿಸ್ನೆಸ್ಸಲ್ಲಿ ಹಾಕ್ಬೇಕಂತ ಇದ್ದಾರೆ. ಆ್ಯಕ್ಚುಲಿ ಅದಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ. ಮೇ ಬಿ FIS ಮತ್ತು DIS ದುಡ್ಡು ಹಾಕ್ತಿದ್ದಾರೆ ಅಂದರೆ ದೇ ಆಲ್ಸೋ ಸಿ ಲೈಕ್ ಅವ್ರಿಗೆ ಗೊತ್ತಿದೆ, ಅದಕ್ಕೋಸ್ಕರನೇ ಎಂಟ್ರಿ ಆಗ್ತಾ ಇದ್ದಾರೆ. ಅದೊಂದು ವಾಚ್ ಮಾಡಬೇಕು. ಈ ಮಾರ್ಕೆಟ್ ಕರೆಕ್ಷನಲ್ಲಿ ಇದಿನ್ನೂ ಕೆಳಗೆ ಬಂದರೆ, ಕೆಳಗುಳ ಲೆವೆಲಲ್ಲಿ ಬೈ ಮಾಡೋಕ್ಕೆ ನನಗಂತೂ ಚೆನ್ನಾಗಿ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಈ ಕಂಪ್ನಿದು ಪಾಸಿಟಿವ್ ವೇ ಅಂದರೆ, ಈ ಕಂಪ್ನಿ ಫಸ್ಟ್ ಆಫ್ ಆಲ್ ಸಿಕ್ಲಿಕಲ್ ಸೆಕ್ಟ್ರಿಂದ ಸ್ಟ್ರಕ್ಚರಲ್ ಸೆಕ್ಟ್ರಿಗೆ ಬರ್ತಾ ಇದೆ. ಸ್ಟ್ರಕ್ಚರಲ್ ಸೆಕ್ಟರ್ ಅಂದರೆ ರೆವಿನ್ಯೂ ಸೆಕ್ಟರ್, ಲೈಕ್ ರೆಂಟಲ್ ಇನ್ಕಮ್ ಇದ್ದಂಗೆ. ಈಗ ಇವ್ರಿಗೆ ಒಂದ್ಸಲ ಬಿಲ್ಡ್ ಮಾಡಿಬಿಟ್ರೆ ಇದು ಎವ್ರಿ ಮಂತ್ ರೆಂಟಲ್ ಇನ್ಕಮ್ ಬರ್ತಾ ಇರುತ್ತೆ. ಯಾರನ್ನ ಸುಮ್ಮನೆ ಅಸ್ಯೂಮ್ ಮಾಡಿ ಒಬ್ಬ ಬಂದ್ಬಿಟ್ಟು ಒಂದು ಬಿಸ್ನೆಸ್ ಬಂದ್ಬಿಟ್ಟು ಅಲ್ಲಿ ಒಂದು ಡೇಟಾ ಸೆಂಟರ್ನ ಮಾಡಿದಾನೆ ಅಂದರೆ ಅವ್ನು 3 ತಿಂಗಳಿಗೆ ಒಂದ್ಸಲ ವಾಪಸ್ ತಗೊಂಡೋಗಲ್ಲ, 4 ತಿಂಗಳಿಗೆ ಒಂದ್ಸಲ ವಾಪಸ್ ತಗೊಂಡೋಗಲ್ಲ. ಅದು ಕಂಟಿನ್ಯೂಸ್ಲಿ ಅಲ್ಲೇ ಇರುತ್ತೆ, ರಿಕರಿಂಗ್ ಇರುತ್ತೆ ರೆವಿನ್ಯೂ. ಅದಲ್ಲದೆ ಒಂದೇ ಬಿಸ್ನೆಸ್ ಇರೋಲ್ಲ. ಯಾವುದೋ ಒಂದು ಬಿಸ್ನೆಸ್ ಮುಳುಗೋಯ್ತು, ಒಂದು ಡೇಟಾ ಸೆಂಟರ್ ತಗೊಂಡೋಗ್ಬಿಟ್ಟು ವೇಸ್ಟ್ ಆಯಿತು ಅನ್ನೋಕ್ಕೆ ಬರಲ್ಲ. ತುಂಬ ಬಿಸ್ನೆಸ್ಗಳು ಇರ್ತಾವಲ್ಲ, ಅವಾಗ ಏನಾಗುತ್ತೆ, ಅವ್ರದ್ದು ರಿಸ್ಕು ಡೈವರ್ಸಿಫೈ ಆಗಿದೆ. ಯಾವ ರೀತಿ ಮ್ಯೂಚುವಲ್ ಫಂಡಲ್ಲಿ ಮತ್ತು ಪೋರ್ಟ್ಫೋಲಿಯೋದಲ್ಲಿ ನಾವು ಬೇರೆ ಬೇರೆ ಸೆಕ್ಟರ್ನ ಇಟ್ಕೊಂಡಿರ್ತೀವಿ. ಯಾಕೆ, ಒಂದು ಸೆಕ್ಟರ್ ಮುಳುಗೋದ್ರೆ ಒಂದು ಸೆಕ್ಟರ್ ಬರುತ್ತೆ, ಒಂದು ಕಂಪ್ನಿ ಮುಳುಗೋದ್ರೆ ಒಂದು ಕಂಪ್ನಿ ಮೇಲೆ ಹೋಗುತ್ತೆ ಅಂತ. ಅದೇ ರೀತಿ ಇವ್ರಿಗೂ ಕೂಡ ಡೈವರ್ಸಿಫೈ ಆಗುತ್ತೆ ರಿಸ್ಕ್. ಇದರಿಂದ ಇವ್ರಿಗೆ ರೆಕರಿಂಗ್ ರೆವಿನ್ಯೂ ಬರುತ್ತೆ. ದಿಸ್ ಈಸ್ ಒನ್ ಆಫ್ ದ ಗ್ರೇಟ್ ಬಿಸ್ನೆಸ್ ಮಾಡಲ್. ಆ್ಯಕ್ಚುಲಿ ಇವರು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದೇ ವಾಚ್ ಮಾಡಬೇಕು, ನೋಡಬೇಕು. ಸುಮ್ಮನೆ ಅವ್ರು ಹೇಳಿದ್ದೆಲ್ಲ ನಂಬಕ್ಕಾಗಲ್ಲ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಮತ್ತು QIP ಮಾಡ್ತಿದ್ದಾರೆ ಅಂದರೆ ಇವರು ರಿಯಲಿಸ್ಟಿಕ್ ಆಗಿದ್ದಾರೆ, ಗ್ರೋತ್ ಬಗ್ಗೆ ಇವ್ರಿಗೆ ಕಣ್ಣಿಗೆ ಕಾಣ್ತಾ ಇದೆ. ಅದಕ್ಕೆ ಹೋಗ್ಬಿಟ್ಟು ಇನ್ವೆಸ್ಟರ್ಸ್ ಹತ್ರ ದುಡ್ಡು ಕೇಳ್ತಿದ್ದಾರೆ ಅಂದರೆ, ಆಮೇಲೆ ಖುದ್ದು ಪ್ರಮೋಟರೇ QIPನಲ್ಲಿ ಭಾಗವಹಿಸ್ತಿದ್ದಾನೆ. ಇದೊಂದು ಇಂಟ್ರೆಸ್ಟಿಂಗ್ ವಿಷಯ, ಖುದ್ದು ಪ್ರಮೋಟ್ರೇ ಭಾಗವಹಿಸ್ತಿದ್ದಾನೆ. ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ಪ್ರಮೋಟ್ರು ಕೂಡ ಆಪ್ಟಿಮಿಸ್ಟಿಕ್ ಆಗಿದ್ದಾನೆ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಲಾಸ್ಟ್ 3 ಕ್ವಾರ್ಟರ್ಸಿಂದ DIS ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, FIS ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅದನ್ನು ಮತ್ತು ಪ್ರಮೋಟರ್ ಹೋಲ್ಡಿಂಗು 60+ ಇದೆ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೆಗೆಟಿವ್ ಬಗ್ಗೆ ಮಾತಾಡಬೇಕಂದ್ರೆ, ಮೊದಲನೇದು ರಿಯಲ್ ಎಸ್ಟೇಟ್ ಕಂಪ್ನಿ ಆಗಿರೋದ್ರಿಂದ ಇದರಲ್ಲಿ ತುಂಬ ಅಪ್ರೂವಲ್ಸ್ ಬೇಕು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋಕ್ಕೆ. ಇದು ಅವ್ರಿಗೆ ಕರೆಕ್ಟ್ ಟೈಮಲ್ಲಿ ಎಕ್ಸಿಕ್ಯೂಷನ್ ಮಾಡೋಕ್ಕೆ ತೊಂದರೆ ಮಾಡ್ಬೋದು. ಆಮೇಲೆ ಇದು ಕೂಡ ಹೈಲಿ ಕಾಂಪಿಟೇಟಿವ್. ಲೈಕ್ ಯಾರಾದರೂ ನಾಳೆ ಇಲ್ಲಿ ಆಲ್ರೆಡಿ ಸಕ್ಕರೆ ಇವರು ಏನಾದರೂ ರೆವಿನ್ಯೂ ಮಾಡೋದು ನೋಡಿದ್ರೆ ನಾಳೆ ಕಾಂಪಿಟೇಷನ್ ಈಸಿಲಿ ಬಂದ್ಬಿಡ್ಬೋದು. ನಾನು ಮಾಡ್ತೀನಿ, ಕಮ್ಮಿ ರೇಟಿಗೆ ರೆಂಟ್ ಕೊಡ್ತೀನಿ, ನನ್ನ ಹತ್ರ ಬರ್ರಿ ಅಂತ ಬರ್ಬೋದು. ಇದರಿಂದ ಏನಾಗ್ಬೋದು, ಕಾಂಪಿಟೇಷನ್ ಜಾಸ್ತಿ ಆಗ್ಬೋದು. ಆಮೇಲೆ ಇದು ಎಕ್ಸಿಕ್ಯೂಷನ್ ಮಾಡೋದೇ ಕಷ್ಟ. ನಾನು ಅವಾಗಲೇ ಹೇಳ್ದಂಗೆ ಇದು ಎಕ್ಸಿಕ್ಯೂಷನ್ ಮಾಡೋದೇ ಕಷ್ಟ.
ಯಾಕಂದರೆ ಇದು ಹೈಲಿ ಕ್ಯಾಪಿಟಲ್ ಇಂಟೆನ್ಸಿವ್. 1 ಮೆಗಾವಾಟ್ ಕ್ಲೌಡ್ ಸರ್ವಿಸ್ ಮಾಡೋಕ್ಕೆ 100 ಕೋಟಿ ಖರ್ಚಾಗುತ್ತೆ ಅಂದರೆ ಏನಾದರೂ 100-200 ಮಾಡೋಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ? 10,000-15,000 ಕೋಟಿ ಖರ್ಚಾಗುತ್ತೆ. ಅದು ಲೈಕ್ ಒಂದು ಸಲ ಫೇಲ್ಗಿಲ್ಲಾದರೆ ಏನಾಗುತ್ತೆ? ಒಂದೇ ಸಲ ವೈಪೌಟ್ ಆಗುತ್ತೆ. ಅದನ್ನು ನಾವು ಎಕ್ಸಿಕ್ಯೂಷನ್ ಡೇ ಬೈ ಡೇ ನೋಡ್ತಾ ಹೋಗಬೇಕು. ಅದಕ್ಕೆ ನಾನು ಹೇಳಿದ್ದು ಎವ್ರಿ ಕ್ವಾರ್ಟರ್ ಚೆಕ್ ಮಾಡಬೇಕು. ನೀವು ಇನ್ವೆಸ್ಟ್ ಮಾಡಿದ್ದೀರಿ ಅಂದರೆ ಸುಮ್ಮನೆ 10 ಶೇರ್ ಬೈ ಮಾಡಿದೆ, 15 ಶೇರ್ ಬೈ ಮಾಡಿದೆ ಅಷ್ಟೇ ಅಲ್ಲ. ಒಂದ್ಸಲ ನಿಮಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆದರೆ ನಾನು ಹೇಳ್ತಿದ್ದೀನಿ, ನೀವು ಬೇರೆ ದುಡ್ಡು ಇಸ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಅಂದರೆ ಹಂಗೇನೆ ಕಾನ್ಫಿಡೆನ್ಸ್ ಇರಬೇಕು, ಧೈರ್ಯ ಇರಬೇಕು. ಆ ಧೈರ್ಯ ಎಲ್ಲಿಂದ ಬರುತ್ತೆ? ನಾಲೆಡ್ಜಿಂದ. ನಾಲೆಡ್ಜ್ ಅಂದ್ರೆ ಏನು? ಈ ಕಂಪ್ನಿ ಏನು ಮಾಡುತ್ತೆ, ಎತ್ತ ಮಾಡುತ್ತೆ ಅಂತ ತಿಳ್ಕೊಂಡಾಗ ನಮಗೆ ಧೈರ್ಯ ಇರುತ್ತೆ. ಆ ಶೇರ್ ಪ್ರೈಸ್ ಕೆಳಗೆ ಬಂದರೂ ಕೂಡ ನಾವು ಅಲ್ಲಾಡಲ್ಲ. ಯಾಕಂದರೆ ನಾವು ಪ್ರೊಜೆಕ್ಟ್ ಮಾಡಿರೋದು 2-3 ವರ್ಷ ಆದಮೇಲೆ ಇದು ಶೇರ್ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮೇಲೆ ಕೆಳಗೆ ಆದರೆ ಯಾಕೆ ಎದುರ್ಕೊಳ್ಳೋಣ? ಐ ಡೋಂಟ್ ಕೇರ್. ನಾನು ಅವಾಗಲೇ ಹೇಳ್ದಂಗೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ದಯವಿಟ್ಟು ಪ್ಯಾನಿಕ್ ಆಗಬೇಡಿ, ಎದುರ್ಕೊಬೇಡಿ. ನಿಮ್ಮ ಎಮರ್ಜೆನ್ಸಿ ಸಿಚುವೇಷನ್ಗೋಸ್ಕರ ಒಂದು ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಿ. ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನಿಮಗೆ ದುಡ್ಡನ್ನ ವಿಡ್ರಾ ಮಾಡೋದು ಪರಿಸ್ಥಿತಿ ಬೇಕಾಗಲ್ಲ. ತಲೆ ಕೆಡಿಸ್ಕೊಬೇಡಿ, ಇವತ್ತಲ್ಲ ನಾಳೆ ರಿಕವರ್ ಆಗುತ್ತೆ. ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ 390 ರೂಪಾಯಿ ಕೊಟ್ಟರೆ 1 ಕೋಟಿವರೆಗೂ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ, ಬೈ ಮಾಡಿ. ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ.